2300ಕ್ಕಿಂತನೂ ಜಾಸ್ತಿ ಕಂಪನಿಗಳ ಸ್ಟಾಕ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ. NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂತ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನೀವು ಈ ಎರಡು ಎಕ್ಸ್ಚೇಂಜ್ ಗಳನ್ನ ಮೀಡಿಯೇಟರ್ ಅನ್ಕೋಬಹುದು, ಇಲ್ಲ ಒಂದು ಪ್ಲಾಟ್ಫಾರ್ಮ್ ಅನ್ಕೋಬಹುದು, ಇಲ್ಲ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಎರಡು ಅಂಗಡಿಗಳು ಅಂತಾನು ಅನ್ಕೋಬಹುದು. ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ NSE ಮತ್ತೆ BSE ಈ ಎರಡು ಸ್ಟಾಕ್ ಎಕ್ಸ್ಚೇಂಜ್ ಗಳು ಏನ್ ಕೆಲಸ ಮಾಡ್ತವೆ. ನೀವು ಇವಾಗ ಒಂದು ಸ್ಟಾಕ್ ಇಲ್ಲ ಒಂದು ಕಂಪನಿದ ಶೇರ್ ಬೈ ಮಾಡಕ್ ಹೋಗ್ತಾ ಇದೀರಾ ಅಂತ ಅನ್ಕೊಂಡ್ರೆ, ಆ ಕಂಪನಿದ ಶೇರ್ ಬೈ ಮಾಡಬೇಕು ಅಂತಂದ್ರೆ ಬೇರೆಯವ್ರು ಯಾರಾದ್ರೂ ಆ ಕಂಪನಿದ ಶೇರ್ ನ ಮಾರ್ತಾ ಇರಬೇಕು. ನಿಮ್ಗೆ ಯಾರಾದ್ರೂ ಮಾರೋರು ಇದಾರಾ, ಇಲ್ಲ ಯಾರಾದ್ರೂ ಅದೇ ಪ್ರೈಸ್ಗೆ ನಿಮ್ಗೆ ಬೇಕಾಗಿರೋ ಪ್ರೈಸ್ಗೆ, ಇಲ್ಲ ನೀವು ಆ ಕಂಪನಿ ಶೇರ್ಗೆ ಎಷ್ಟು ಬೆಲೆ ಕೊಡೋದಕ್ಕೆ ರೆಡಿ ಆಗಿದ್ದೀರೋ ಅದೇ ಪ್ರೈಸ್ಗೆ ಬೇರೆಯವ್ರು ಯಾರಾದ್ರೂ ಸೆಲ್ಲರ್ ಅಂದ್ರೆ ಮಾರೋರು ಇದಾರಾ ಅಂತ ನೋಡಿ ನಿಮ್ಮ ಅವರ ಮಧ್ಯೆ ಮ್ಯಾಚ್ ಮೇಕಿಂಗ್ ಮಾಡೋದು ಸ್ಟಾಕ್ ಎಕ್ಸ್ಚೇಂಜ್ಗಳು. NSE BSE ಎರಡೇ ಸ್ಟಾಕ್ ಎಕ್ಸ್ಚೇಂಜ್ಗಳು ಇಂಡಿಯಾದಲ್ಲಿರೋದು. ನೀವ್ ಎಲ್ಲೇ ಆಗ್ಲಿ ಎಕ್ಸ್ಚೇಂಜ್ ಅನ್ನೋ ಪದನ ಕೇಳಿದ್ರೆ ಅವರು ಇಷ್ಟೇ ಕೆಲಸ ಮಾಡೋದು, ಒಂದು ಬೈಯರ್ ಮತ್ತೆ ಸೆಲ್ಲರ್ ಅಂದ್ರೆ ಖರೀದಿ ಮಾಡೋರು ಇಲ್ಲ ಮಾರೋರು ಇವರಿಬ್ರ ಮಧ್ಯೆ ಮ್ಯಾಚ್ ಮೇಕಿಂಗ್ ಮಾಡ್ತಾರೆ. ಅಂದ್ರೆ ಇವರಿಬ್ಬರನ್ನ ಕನೆಕ್ಟ್ ಮಾಡಿಸ್ತಾರೆ. ನೀವು ಯಾವ್ದಾದ್ರು ಸ್ಟಾಕ್ ಬೈ ಮಾಡ್ಬೇಕು, ಯಾವ್ದಾನ ಕಂಪನಿದು ಶೇರ್ಸ್ ಬೈ ಮಾಡಬೇಕು ಅಂತ ಹೋದ್ರೆ ನಿಮ್ಗೆ ಯಾರು ಮಾರಿರ್ತಾರೆ ಇಲ್ಲ ಯಾರು ಸೆಲ್ಲರ್, ಯಾರಿಂದ ನೀವು ಅದನ್ನ ಪರ್ಚೇಸ್ ಮಾಡಿದ್ರಿ ಅನ್ನೋ ಡೀಟೇಲ್ಸ್ ಏನು ನಿಮ್ಗೆ ಗೊತ್ತಾಗಲ್ಲ. ಬಟ್ ಆದ್ರೆ ನಾನು ಈ ಬೆಲೆಗೆ ಈ ಕಂಪನಿ ಸ್ಟಾಕ್ ನಾನು ಖರೀದಿ ಮಾಡಬೇಕು ಅಂತ ಇಲ್ಲ ಬೈ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೋದ್ರೆ ನಿಮ್ಗೆ ಅವರು ಅದೇ ಪ್ರೈಸ್ಗೆ ಬೇರೆಯವ್ರು ಯಾರೋ ಸೆಲ್ ಮಾಡ್ತಾ ಇದಾರೋ ಅವ್ರ ಹತ್ರದಿಂದ ನಿಮ್ಗೆ ಆ ಸ್ಟಾಕ್ ಕೊಡಿಸ್ತಾರೆ. ನಿಮ್ಮ ಹತ್ರದಿಂದ ಆ ದುಡ್ಡನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲಾ ಎಕ್ಸ್ಚೇಂಜ್ ಗಳು ಇಷ್ಟೇ ಕೆಲಸ ಮಾಡೋದು. ನೀವು ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಅಲ್ಲಿ ಸ್ಟಾಕ್ಸ್ ತಗೋಬಹುದು, ಇಲ್ಲ ಸ್ಟಾಕ್ ಬೈ ಸೆಲ್ ಮಾಡಬಹುದು, ಇಲ್ಲ ನೀವು ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಕಮೋಡಿಟಿ ಬೈ ಸೆಲ್ ಮಾಡಬಹುದು. ಏನೇ ಎಕ್ಸ್ಚೇಂಜ್ ಅಂತ ನೀವೆಲ್ಲೇ ಕೇಳಿದ್ರು ಇಷ್ಟೇ ಮಾತ್ರನೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಹಾಗೆ ನೋಡಿದ್ರೆ BSE ಅಲ್ಲಿ 5500ಕ್ಕಿಂತನೂ ಜಾಸ್ತಿ ಕಂಪನಿಗಳ ಸ್ಟಾಕ್ಸ್ ಟ್ರೇಡ್ ಆಗ್ತವೆ. ಅಂದ್ರೆ ಒಂದ್ ದಿನದಲ್ಲಿ ಸಾವಿರಾರು ಜನ ಬಂದು 5500ಕ್ಕಿಂತ ಜಾಸ್ತಿ ಕಂಪನಿಗಳ ಸ್ಟಾಕ್ಸ್ ಗಳನ್ನ ಬೈ ಸೆಲ್ ಮಾಡ್ತಾನೆ ಇರ್ತಾರೆ. ಸೊ ಇದೆಲ್ಲ ಹೇಗೆ ಕಂಪನಿಗಳು BSE ಇಲ್ಲ NSE ಎಕ್ಸ್ಚೇಂಜ್ ಅಲ್ಲಿ ಅವ್ರ ಸ್ಟಾಕ್ಸ್ ಇಲ್ಲ ಅವ್ರ ಶೇರ್ಸ್ ನ ಮಾರ್ಬೇಕು ಅಂತಂದ್ರೆ ಕಂಪನಿಗಳು ಏನ್ ಮಾಡ್ತಾರೆ, BSE ಮತ್ತೆ NSE ಹೇಗೆ ಇದನ್ನೆಲ್ಲ ಮಾಡುತ್ತೆ ಅಂತ ನೋಡೋದಾದ್ರೆ ಅದಕ್ಕೋಸ್ಕರನೇ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಬಟ್ ಆದ್ರೆ ಈ ವಿಡಿಯೋಲಿ ನಾವು ಮಾತಾಡ್ಬೇಕಂತ ಇರೋದು ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್. ಒಂದ್ ದೇಶ ಹೇಗ್ ಮುಂದುವರಿತಿದೆ, ಹೇಗ್ ಪ್ರೋಗ್ರೆಸ್ ಆಗ್ತಿದೆ ಅಂತ ನೋಡ್ಬೇಕು ಅಂತಂದ್ರೆ ಹಲವಾರು ಇಂಡಸ್ಟ್ರಿಗಳನ್ನ ಸ್ಟಡಿ ಮಾಡಬೇಕು. ಇಂಡಸ್ಟ್ರಿಗಳು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಕ್ಟರ್ಸ್ ಗಳು ಅಂತಾನು ಕರೀತಾರೆ. ಸೊ ಯಾವ್ಯಾವ ಸೆಕ್ಟರ್ ನೀವು ನೋಡಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್. ಅಂದ್ರೆ ಈ ಸೆಕ್ಟರ್ ಬರುವ ಕಂಪನೀಸ್ ಏನ್ ಬಿಸ್ನೆಸ್ ಮಾಡ್ತವೆ ಅಂತಂದ್ರೆ ಇವರೆಲ್ಲ ಬ್ಯಾಂಕ್ಸ್ಗಳು. ನೀವು ಕೇಳಿರಂಗೆ ICICI ಬ್ಯಾಂಕ್, HDFC ಬ್ಯಾಂಕ್ ಆಗಿರ್ಬೋದು, ಇಲ್ಲ ಆಕ್ಸಿಸ್ ಬ್ಯಾಂಕ್, ಪ್ರತಿಯೊಂದೂ ಒಂದೊಂದು ಕಂಪನಿ ಅಲ್ವಾ. ಈ ಎಲ್ಲ ಕಂಪನಿಗಳ ಶೇರ್ ಬಂದು ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇರ್ತವೆ. ಸೊ ಈ ಕಂಪನಿ ಬಿಸ್ನೆಸ್ ಹೇಗ್ ಮಾಡ್ತಾ ಇದೆ, ಹೇಗ್ ಪ್ರಾಫಿಟ್ ಮಾಡ್ತಾ ಇದಾರೆ, ಪ್ರಾಫಿಟ್ ಹೇಗೆ ಹೆಚ್ಚುತ್ತಾ ಇದೆ ವರ್ಷಕ್ಕಿಂತ ವರ್ಷ, ಇದೆಲ್ಲಾನು ನೋಡ್ಬೇಕಾಗುತ್ತೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಬಿಟ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಒಂದು ಸೆಕ್ಟರ್ ಇದೆ. ಇದ್ರಲ್ಲಿ ನೀವು ಯಾವ್ಯಾವ ತರ ಕಂಪನೀಸ್ಗಳನ್ನ ನೋಡಬಹುದು ಅಂತಂದ್ರೆ ಬ್ಯಾಂಕ್ಸ್ ಬಿಟ್ಟು ಬೇರೆ ತರ ಕಂಪನೀಸ್ ಯಾರ್ಯಾರು ಲೋನ್ಸ್ಗಳು ಕೊಡ್ತಾರೆ, ಮತ್ತೆ ಸಾಲಗಳನ್ನ ಕೊಡ್ತಾರೆ, ಇನ್ಶೂರೆನ್ಸ್ಗಳು ಕೊಡ್ತಾರೆ, ಈ ಎಲ್ಲಾ ತರ ಕಂಪನೀಸ್ನು ಈ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಅಲ್ಲಿ ಬರುತ್ತೆ. ಸೊ ಅದೊಂದು ಸಪರೇಟ್ ಸೆಕ್ಟರ್ ಆಗಿದೆ. ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲ ನೀವು ಮಾರ್ಕೆಟ್ ನ ಜನರಲ್ ಆಗಿ ನೋಡೋದಾದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ಅಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಕ್ಟರ್ಸ್ ಆಗಿದೆ. ನೆಕ್ಸ್ಟ್ ಬಂದು IT ಸೆಕ್ಟರ್ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ಟರ್. ಇದ್ರಲ್ಲಿ ಬರೋ ಕಂಪನೀಸ್ಗಳು ಮೋಸ್ಟ್ ಆಫ್ ದೆಮ್ ಸಾಫ್ಟ್ವೇರ್ ಕಂಪನೀಸ್ ಆಗಿರ್ತವೆ. ನನಗೂ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತು, ಸಾಫ್ಟ್ವೇರ್ ಕಂಪನೀಸ್ ಇಂಡಿಯಾಲಿ ಜಾಸ್ತಿ ಬಿಸ್ನೆಸ್ ಅವರು ಮಾಡೋದೇನೆ ಹೊರಗಡೆ ಅವರ ಸಾಫ್ಟ್ವೇರ್ ಸರ್ವಿಸಸ್ ನ ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕನೇ. ಇದು ಬಿಟ್ರೆ ಮುಂದಿನ ಸೆಕ್ಟರ್ ಬಂದು ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್. ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ಯಾವ್ಯಾವ ತರ ಕಂಪನೀಸ್ ಬರುತ್ತೆ ಅಂತಂದ್ರೆ ತುಂಬಾ ಫೇಮಸ್ ಆಗಿ ಎಲ್ಲರಿಗೂ ಗೊತ್ತಿರುವಂತಹ ಕಂಪನಿ ರಿಲಯನ್ಸ್. ಸೊ ಇವರು ಈ ಸೆಕ್ಟರ್ ಬರೋ ಕಂಪನೀಸ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾರೆ, ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾರೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮಾಡ್ತಾರೆ. ಅದು ಬಿಟ್ರೆ ನಾವು ಇನ್ನೊಂದು ಸೆಕ್ಟರ್ ಯಾವ್ದು ನೋಡ್ಬೇಕು ಅಂತಂದ್ರೆ FMCG ಸೆಕ್ಟರ್ ಅಂತ ಒಂದು ಬರುತ್ತೆ, ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಒಂದು ಸೆಕ್ಟರ್. ಸೊ ಈ ಸೆಕ್ಟರ್ ಅಲ್ಲಿ ಯಾವ್ಯಾವ ತರ ಬಿಸ್ನೆಸಸ್ ಬರುತ್ತೆ, ಇಲ್ಲ ಯಾವ್ಯಾವ ತರ ಕಂಪನೀಸ್ ಬರುತ್ತೆ ಅಂತ ನೋಡೋದಾದ್ರೆ ನೀವು ಡೇ ಟು ಡೇ ಯೂಸ್ ಮಾಡ್ತಿರೋ ಅಂದ್ರೆ ದಿನನಿತ್ಯ ಯೂಸ್ ಮಾಡುವ ಪ್ರಾಡಕ್ಟ್ಸ್ ಗಳನ್ನ ಯಾರು ಮಾಡ್ತಾರೆ ಅಂದ್ರೆ ನಿಮ್ ಟೂತ್ ಪೇಸ್ಟ್ ಇಂದ ಆಗಿರ್ಬೋದು, ನೀವು ಪ್ಯಾಕ್ಡ್ ಐಟಮ್ಸ್ ಯೂಸ್ ಮಾಡಿ ನೀವು ಚಿಪ್ಸ್, ಬಿಸ್ಕೆಟ್ಸ್ ಇದೆಲ್ಲ ಏನೇನ್ ನೋಡ್ತೀರಾ, ನೀವು ಸೂಪರ್ ಮಾರ್ಕೆಟ್ ಅಲ್ಲಿ ಯೂಶುವಲ್ ಆಗಿ ಏನೇನ್ ನೋಡ್ತೀರಾ, ಇದೆಲ್ಲ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಕಂಪನೀಸ್ಗಳು ಎಲ್ಲಾನು ಈ ಸೆಕ್ಟರ್ ಅಲ್ಲಿ ಬರುತ್ತೆ. ಕೆಲವೊಂದು ಕಂಪನಿಗಳು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನೆಸ್ಲೆ ಆಗಿರ್ಬೋದು, ನಿಮ್ಮ ಮ್ಯಾಗಿ, ಆಮೇಲೆ ಕಾಫಿ, ಟೀ ಪೌಡರ್ ಈ ತರ ಎಲ್ಲ ಮಾಡ್ತಾರೆ. ಬ್ರಿಟಾನಿಯಾ ಆಗಿರ್ಬೋದು, ನಿಮ್ ಬಿಸ್ಕೆಟ್ಸ್ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ. ITC ಆಗಿರ್ಬೋದು, HUL ಆಗಿರ್ಬೋದು, ಮ್ಯಾರಿಕೋ ಆಗಿರ್ಬೋದು, ನಿಮ್ ಪ್ಯಾರಾಶೂಟ್ ಆಯಿಲ್ ಇದೆಲ್ಲ ಮಾಡೋದು ಮ್ಯಾರಿಕೋ ಅನ್ನೋ ಒಂದು ಕಂಪನಿ. ಸೊ ಈ ಕಂಪನೀಸ್ ಎಲ್ಲಾನು ಈ FMCG ಸೆಕ್ಟರ್ ಅಲ್ಲಿ ಬರ್ತಾರೆ. ಅದು ಬಿಟ್ರೆ ನಾವು ನೆಕ್ಸ್ಟ್ ಯಾವ್ದು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಅಂತಂದ್ರೆ ಆಟೋ ಮತ್ತೆ ಆಟೋಮೊಬೈಲ್ ಕಂಪೋನೆಂಟ್ ಸೆಕ್ಟರ್. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಬೈಕ್ಸ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋರು, ಮತ್ತೆ ಕಾರ್ಸ್ಗಳು, ಟ್ರಕ್ಸ್ಗಳು, ಇಲ್ಲ ಆಟೋಮೊಬೈಲ್ ಕಂಪೋನೆಂಟ್ಸ್, ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳು ಎಲ್ಲಾನು ಈ ಸೆಕ್ಟರ್ ಅಲ್ಲಿ ಬರ್ತವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಪಾಪ್ಯುಲರ್ ಆಗಿ ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬೇಕು ಅಂತಂದ್ರೆ ಟಾಟಾ ಮೋಟಾರ್ಸ್ ಆಗ್ಲಿ, ಮಹೇಂದ್ರ ಆಗ್ಲಿ, ಮಾರುತಿ ಸುಜುಕಿ,
ಬಜಾಜ್, ಹೀರೋ ಮೋಟೋ ಕಾರ್ಪ್ ಇಲ್ಲ TVS, ಈ ಎಲ್ಲಾ ಕಂಪನೀಸು ಈ ಸೆಕ್ಟರ್ ಅಲ್ಲಿ ಬರ್ತಾರೆ. ಇದು ಬಿಟ್ರೆ ನೆಕ್ಸ್ಟ್ ಸೆಕ್ಟರ್ ನಾವ್ ಯಾವ್ದು ನೋಡಬಹುದು ಅಂತಂದ್ರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಅಂದ್ರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂತ ಅಂದ್ರೆ ನೀವು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಕಮರ್ಷಿಯಲ್ ಪ್ರಾಪರ್ಟೀಸ್, ಯಾರು ಮೇನ್ ಆಗಿ ಕನ್ಸ್ಟ್ರಕ್ಷನ್ ಇಲ್ಲ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನ ಡೆವಲಪ್ಮೆಂಟ್ ಕೆಲಸ ಮಾಡ್ತಾರೆ, ಈ ಕಂಪನೀಸ್ಗಳೆಲ್ಲಾನು ಈ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಬರುತ್ತೆ. ಸೊ ಈ ಸೆಕ್ಟರ್ ಅಲ್ಲಿ ಕೆಲವೊಂದು ನೀವು ಕೇಳಿರೋ ಪ್ರಾಜೆಕ್ಟ್ಸ್ ನ ಇಲ್ಲ ಕೇಳಿರೋ ಕಂಪನೀಸ್ ನ ಮೆನ್ಷನ್ ಮಾಡಬೇಕು ಅಂತಂದ್ರೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಎಲ್ಲಾ ಕಡೆ ಕೇಳಿರ್ತೀರಾ, ಇಲ್ಲ ಬ್ರಿಗೇಡ್ ಅನ್ನೋ ಒಂದು ಕಂಪನಿನೂ ಎಲ್ಲಾ ಕಡೆ ಕೇಳಿರ್ತೀರಾ, DLF ಕೇಳಿರ್ತೀರಾ. ಅದು ಬಿಟ್ರೆ ಶೋಭಾ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ, ಅದನ್ನು ಎಷ್ಟೊಂದ್ ಕಡೆ ನೀವು ಕೇಳಿರೋ ಸಾಧ್ಯತೆ ಇದೆ. ಸೊ ಈ ಕಂಪನೀಸ್ ಎಲ್ಲ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಕೆಲವೊಂದು ಮೇನ್ ಕಂಪನೀಸ್ ಇವೆಲ್ಲ. ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ಸ್ ನಾವು ನೋಡೋದಾದ್ರೆ ಟೆಲಿಕಾಂ ಸೆಕ್ಟರ್. ಟೆಲಿಕಾಂ ಸೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಒಂದು ದೇಶಕ್ಕೆ ಇಲ್ಲ ಒಂದು ಇಂಡಸ್ಟ್ರಿ. ಟೆಲಿಕಾಂ ಕಂಪನೀಸ್ ಇಂದನೇ ನಾವು ಇಷ್ಟು ಕನೆಕ್ಟೆಡ್ ಆಗಿರೋದಕ್ಕೆ, ಇಷ್ಟು ಇಂಟರ್ನೆಟ್ ಆಕ್ಸೆಸ್, ಇಷ್ಟು ಟೆಲಿಫೋನ್ ಆಕ್ಸೆಸ್, ಇಷ್ಟು ರಿಮೋಟ್ ಕಮ್ಯುನಿಕೇಶನ್ ಆಕ್ಸೆಸ್ ಇರೋದಕ್ಕೆ ಸಾಧ್ಯ ಆಗ್ತಿರೋದು. ಸೊ ಅದರಿಂದ ಈ ಸೆಕ್ಟರ್ ಅಲ್ಲಿ ಬರುವ ಕಂಪನೀಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ನೀವು ಕೇಳಿರಂಗೆ ತುಂಬಾ ಫೇಮಸ್ ಆಗಿರೋ ಟೆಲಿಕಾಂ ಕಂಪನೀಸ್ ಎಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ನೋಡೋದಾದ್ರೆ ಏರ್ಟೆಲ್ ಅನ್ನೋ ಕಂಪನಿ ಬಗ್ಗೆ ಎಲ್ಲರಿಗೂ ಗೊತ್ತು, ವೋಡಾಫೋನ್ ಐಡಿಯಾ ಕೇಳಿರ್ತೀರಾ, ಇಲ್ಲ ಟಾಟಾ ಕಮ್ಯುನಿಕೇಶನ್ಸ್ ಕೇಳ್ತೀರಾ. ಈ ತರ ಕಂಪನೀಸ್ ಎಲ್ಲಾನು ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಅಲ್ಲಿ ನಾವು ನೋಡಬಹುದು. ಇದು ಬಿಟ್ರೆ ನೆಕ್ಸ್ಟ್ ಸೆಕ್ಟರ್ ನಾವು ನೋಡೋದಾದ್ರೆ ಹೆಲ್ತ್ ಕೇರ್ ಸೆಕ್ಟರ್. ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಯಾವ್ಯಾವ ಹಾಸ್ಪಿಟಲ್ಗಳಿದೆ, ಯಾವ್ಯಾವ ಮೆಡಿಸಿನ್ ಲ್ಯಾಬೊರೇಟರೀಸ್ ಇದೆ, ಇವರೆಲ್ಲಾನು ಈ ತರ ಬಿಸ್ನೆಸ್ಗಳೆಲ್ಲಾನು ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಬರುತ್ತೆ. ಸೊ ನಾನು ನೀವು ಕೇಳಿರೋ ಹಂಗೆ ಒಂದ್ ಸ್ವಲ್ಪ ಫೇಮಸ್ ಆಗಿರೋ ಮೆನ್ಷನ್ ಮಾಡಬೇಕು ಅಂತಂದ್ರೆ ಅಪೋಲೋ ಹಾಸ್ಪಿಟಲ್ಸ್ ಕೇಳಿರ್ತೀರಾ, ಇಲ್ಲ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ಸ್ ಕೇಳಿರ್ತೀರಾ. ಅದಿಲ್ಲ ಅಂತಂದ್ರೆ ಸಿಪ್ಲಾ ಅಂತೂ ಕೇಳಿರ್ತೀರಾ. ಯಾಕೆ ಅಂತಂದ್ರೆ ನೀವು ಕಾಮನ್ ಆಗಿ ತಗೊಳ್ಳೋ ಯಾವ ಮೆಡಿಸನ್ ಆಗಲಿ ಇಲ್ಲ ಯಾವುದೇ ಮಾತ್ರೆ ಆಗಲಿ ಸಿಪ್ಲಾ ಲ್ಯಾಬೊರೇಟರೀಸ್ ನೇಮ್ ಅಂತೂ ಖಂಡಿತ ಮೆನ್ಷನ್ ಆಗಿರುತ್ತೆ. ಅದು ಬಿಟ್ರೆ ಸನ್ ಫಾರ್ಮಾನು ನೀವು ಕೇಳಿರೋ ಸಾಧ್ಯತೆಗಳು ಜಾಸ್ತಿನೇ ಇದಾವೆ. ಈ ತರ ಕಂಪನೀಸ್ ಎಲ್ಲಾನು ಒಂದು ಹೆಲ್ತ್ ಕೇರ್ ಸೆಕ್ಟರ್ ಅಂತ ಮಾಡಿ ಅದನ್ನೇ ಒಂದು ಕ್ಯಾಟಗರಿ ಮಾಡಿದ್ದಾರೆ. ಇದು ಬಿಟ್ರೆ ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಬಂದು ಮೆಟಲ್ಸ್ ಅಂಡ್ ಮೈನಿಂಗ್ ಸೆಕ್ಟರ್. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಟಾಟಾ ಸ್ಟೀಲ್ ಕೇಳಿರ್ಬೋದು, ಇಲ್ಲ JSW ಜಿಂದಾಲ್ ಸ್ಟೀಲ್ ಕೇಳಿರ್ಬೋದು. ಈ ತರ ಕೆಲವೊಂದು ಕಂಪನೀಸ್ಗಳು ಅಂದ್ರೆ ಮೆಟಲ್ ಪ್ರಾಡಕ್ಟ್ಸ್ ಏನ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಸ್ಟೀಲ್ ಪ್ರಾಡಕ್ಟ್ಸ್, ಸ್ಟೇನ್ಲೆಸ್ ಸ್ಟೀಲ್ ಈ ತರ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸೊ ಈ ತರ ಇಂಡಸ್ಟ್ರಿ ಪ್ಲಾಂಟ್ಸ್ಗೋಸ್ಕರ ಯಾವ್ದಾನ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಸೊ ಈ ತರ ಕಂಪನೀಸ್ ಎಲ್ಲಾನು ಮೆಟಲ್ಸ್ ಅಂಡ್ ಮೈನಿಂಗ್ ಸೆಕ್ಟರ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಇದು ಬಿಟ್ರೆ ಇನ್ನು ಪವರ್ ಸೆಕ್ಟರ್ ಅಂತ ಇದೆ, ಎನರ್ಜಿ ಸೆಕ್ಟರ್ ಅಂತ ಇದೆ, ಇನ್ನು ಹಲವಾರು ಸೆಕ್ಟರ್ಗಳಲ್ಲಿ ಇರೋ ಕಂಪನೀಸ್ಗಳೆಲ್ಲಾನು ಡಿವೈಡ್ ಮಾಡಬಹುದು. ಬಟ್ ಆದ್ರೆ ನಾವು ಓವರ್ ಆಲ್ ನೋಡ್ಕೊಂಡ್ರೆ ಒಂದು ಮಾರ್ಕೆಟ್ ಹೇಗೆ ಪ್ರೋಗ್ರೆಸ್ ಆಗ್ತಿದೆ, ಎಕನಾಮಿಕಲ್ ಅಂದ್ರೆ ಆರ್ಥಿಕವಾಗಿ ಹೇಗೆ ಮುಂದುವರಿತಿದೆ ಅಂತ ನೋಡ್ಬೇಕು ಅಂತಂದ್ರೆ ನೀವು ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಪ್ರತಿಯೊಂದು ಕಂಪನಿನೂ ತಗೊಂಡು ನೋಡೋದಕ್ಕೆ ಅದರ ಡೀಟೇಲ್ಸ್ ಸ್ಟಡಿ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ. ಯಾರ ಹತ್ರನೂ ಅಷ್ಟು ಟೈಮೂ ಇಲ್ಲ. ಸೊ ಅದಕ್ಕೇನೆ ಇದೆಲ್ಲಾ ಸೆಕ್ಟರು ಸೇರಿ ಓವರ್ ಆಲ್ ಒಟ್ಟಿಗೆನೆ ಹೇಗ್ ಮುಂದುವರಿತಿದೆ, ಹೇಗ್ ಪ್ರೋಗ್ರೆಸ್ ಆಗ್ತಿದೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ನಡೀತಿದೆ ಇಲ್ವಾ ಅಂತ ನೋಡ್ಬೇಕು ಅಂತಂದ್ರೆ ಅದಕ್ಕೆ ಒಂದೇ ಒಂದು ರೆಫರೆನ್ಸ್ ನಂಬರ್ ಕ್ರಿಯೇಟ್ ಮಾಡಿರ್ತಾರೆ. ಆ ರೆಫರೆನ್ಸ್ ನಂಬರ್ ಹೇಗ್ ಬರುತ್ತೆ ಅಂತ ಮಾತಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್. ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಈ ನಂಬರ್ಗಳನ್ನ ನೀವು ಎಷ್ಟೊಂದು ಕಡೆ ಕೇಳ್ತಾ ಇರ್ತಾರೆ, ಎಷ್ಟೊಂದು ಕಡೆ ನೋಡ್ತಾ ಇರ್ತಾರೆ. ಡೈಲಿ ನ್ಯೂಸ್ ಪೇಪರ್ ನೋಡ್ತೀರಾ, ಬಿಸ್ನೆಸ್ ನ್ಯೂಸ್ ಅಲ್ಲಿ ನೋಡ್ತೀರಾ, ಟಿವಿ ಚಾನಲ್ಗಳು ಕೇಳ್ತಾ ಇರ್ತೀರಾ. ನೀವು ಅಕಸ್ಮಾತ್ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಇಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋರು ಇದ್ರೆ ಅವರು ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಅನ್ನೋ ನಂಬರ್ ಈ ಪದಗಳನ್ನ ತುಂಬಾ ಸತಿ ಬಳಸ್ತಾನೆ ಇರ್ತಾರೆ. ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಬಂದು ಇವೆರಡೂ ಇಂಡೆಕ್ಸ್ ನಂಬರ್ಗಳು. ಸೊ ಈ ಇಂಡೆಕ್ಸ್ ನಂಬರ್ಗಳು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದರ ಆಕ್ಚುಯಲ್ ಅರ್ಥ ಏನು ಅಂತ ಮಾತಾಡೋಣ ಬನ್ನಿ. ನಾನು ಇವಾಗ ಒಂದು ಟೇಬಲ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ಟೇಬಲ್ ಅಲ್ಲಿ 4 ಕಾಲಮ್ ಮಾಡಿದ್ದೀನಿ. ಒಂದು ಸ್ಟಾಕ್ ಅನ್ನೋ ಕಾಲಮ್ ಮಾಡಿದ್ದೀನಿ. ಅಂದ್ರೆ ಒಂದು ಎಕ್ಸಾಂಪಲ್ಗೆ ಒಂದು 3 ಕಂಪನಿ ಸ್ಟಾಕ್ಸ್ ಬಂದು ಇಲ್ಲಿ ಬರ್ಕೊಂಡಿದ್ದೀನಿ ಲಿಸ್ಟ್ ಆಗಿ. ಇನ್ನೊಂದು ಪ್ರೈಸ್ ಅನ್ನೋ ಒಂದು ಕಾಲಮ್ ಮಾಡಿದ್ದೀನಿ. ಅಂದ್ರೆ ಈ ಪ್ರತಿಯೊಂದು ಕಂಪನೀಸ್ದು ಒಂದು ಶೇರ್ ನ ಬೆಲೆ, ಒಂದು ಶೇರ್ ನ ಪ್ರೈಸ್ ಎಷ್ಟು ಅಂತ ಇಲ್ಲೊಂದು ಎಕ್ಸಾಂಪಲ್ ಹಾಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಶೇರ್ಸ್ ಅಂತ ಒಂದು ಕಾಲಮ್ ಮಾಡಿದ್ದೀನಿ. ಈ ಕಾಲಮ್ ಅಲ್ಲಿ ಪ್ರತಿಯೊಂದು ಕಂಪನಿದೂ ಎಷ್ಟು ಶೇರ್ಸ್ ಟೋಟಲ್ ಆಗಿ ಎಲ್ಲರ ಹತ್ರನೂ ಇರೋದು ಸೇರಿ ಒಟ್ಟಾಗಿ ಎಷ್ಟು ಶೇರ್ಸ್ ಇದಾವೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಒಂದು ಕಾಲಮ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಹೇಳ್ದಂಗೆ ಎಕ್ಸಾಂಪಲ್ಗೋಸ್ಕರ ಅಷ್ಟೇ. ಮಾರ್ಕೆಟ್ ಕ್ಯಾಪ್ ಅಂತ ಒಂದು ಕಾಲಮ್ ಮಾಡಿದ್ದೀನಿ. ಇದೇನಂತ ಇಷ್ಟರಲ್ಲೇ ಹೇಳ್ತೀನಿ. ಬಟ್ ಆದ್ರೆ ನೀವು ಎಕ್ಸಾಂಪಲ್ ನೋಡೋದಾದ್ರೆ ರಿಲಯನ್ಸ್ ಅನ್ನೋ ಒಂದು ಸ್ಟಾಕ್ ಅದು, ಒಂದು ಶೇರ್ ನ ಪ್ರೈಸ್ ಬಂದು 1000 ರೂಪಾಯಿ. ಅದೇ ತರ 3000 ಶೇರ್ಸ್ ಇದೆ. ಎಲ್ಲರ ಹತ್ರನೂ ಸೇರಿ ಈ ಎಲ್ಲಾ ಶೇರ್ ನ ಬೆಲೆ ಬಂದು ಟೋಟಲ್ ಆಗಿ 30 ಲಕ್ಷ ಆಗುತ್ತೆ. ಸೊ ಅದೇ ಮಾರ್ಕೆಟ್ ಕ್ಯಾಪ್ ಅಂತಂದ್ರೆ ಒಂದು ಶೇರ್ ನ ಪ್ರೈಸ್ ಎಷ್ಟಿದೆಯೋ ಅದನ್ನ ತಗೊಂಡು ಎಲ್ಲಾ ಶೇರ್ಸ್ಗೂ ಪ್ರೈಸ್ ಎಷ್ಟು ಬರುತ್ತೆ ಟೋಟಲ್ ಆಗಿ ಅಂತ ನೋಡೋದಾದ್ರೆ ಅದನ್ನ ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಶಾರ್ಟ್ ಫಾರ್ಮ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ಅಂತಾರೆ. ಈ ಮಾರ್ಕೆಟ್ ಕ್ಯಾಪ್ 30 lakhs ಅಂದ್ರೆ 30 ಲಕ್ಷ ಅಂತ ಇಲ್ಲೇನು ಹಾಕೊಂಡಿದ್ದೀನಿ. ಸೊ ಇದು ರಿಲಯನ್ಸ್ ಕಂಪನಿದು ಒಂದು ಶೇರ್ ಪ್ರೈಸ್ 1000 ರೂಪಾಯಿ ಆದ್ರೆ ಅದು 3000 ಶೇರ್ಸ್ ಇದ್ರೆ 30 ಲಕ್ಷ ಅದು ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಸೊ ಇದೇ ತರ ಏಷ್ಯನ್ ಪೇಂಟ್ಸ್ ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ನಾನು ಹೇಳ್ದಂಗೆ ಇದು ರಿಲಯನ್ಸ್ ಮತ್ತೆ ಏಷ್ಯನ್ ಪೇಂಟ್ಸ್ ಆಗಲಿ ಇಲ್ಲ HDFC ಬ್ಯಾಂಕ್
ಕಂಪನಿ ಶೇರ್ ಪ್ರೈಸ್ ಇವತ್ತಿಂದು ಅಲ್ಲ. ಬಟ್ ಆದರೆ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೋಸ್ಕರ ರಿಲಯನ್ಸ್ದು ₹1,000, ಏಷ್ಯನ್ ಪೇಂಟ್ಸ್ ₹2,000, HDFC ಬ್ಯಾಂಕ್ ಶೇರ್ ಪ್ರೈಸ್ ಬಂದು ₹1,250 ಅಂತ ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ಹಾಕೊಂಡಿದ್ದೀನಿ, ನಿಮಗೆ ಅರ್ಥ ಮಾಡಿಸೋದಕ್ಕೆ ಈಸಿ ಆಗಲಿ ಅಂತ. HDFC ಬ್ಯಾಂಕ್ದು ₹1,250 ಒಂದು ಶೇರ್ ಪ್ರೈಸ್ ಅಂತ ಹಾಕೊಂಡಿದ್ದೀನಿ. ಸೊ ಅದೇ ಥರ ನೋಡಿದ್ರೆ ನೀವು 2,000 ಶೇರ್ಸ್ ಇದೆ ಎಲ್ಲರ ಹತ್ರ ಸೇರಿ, ಸೊ ಪ್ರತಿಯೊಂದು ಶೇರ್ಗೂ ₹1,250 ಅಂತಂದರೆ ಆ ಟೋಟಲ್ 2,000 ಶೇರ್ಸ್ನ ಬೆಲೆ ಬಂದು 25 ಲಕ್ಷ ಆಗುತ್ತೆ. ಸೊ ಅದೇ ನಾನು ಹೇಳ್ದಂಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಇಲ್ಲ ಶಾರ್ಟ್ ಫಾರ್ಮ್ ಆಗಿ ಮಾರ್ಕೆಟ್ ಕ್ಯಾಪ್ ಅಂತಾರೆ. ಸೊ ಅದೇ ಥರ ಏಷ್ಯನ್ ಪೇಂಟ್ಸು ಪ್ರತಿಯೊಂದು ಶೇರ್ನ ಪ್ರೈಸ್ ಬಂದು 2,000 ಅಂತ ಹಾಕೊಂಡಿದ್ದೀನಿ ಎಕ್ಸಾಂಪಲ್ಗೆ, ಉದಾಹರಣೆಗೆ 2,250 ಶೇರ್ಸ್ ಇದೆ ಅನ್ನೋ ಥರ ತೊಗೊಳೋಣ. ಸೊ ಅದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು 45 ಲಕ್ಷ ಆಗುತ್ತೆ. ನಾವಿವಾಗ ಒಂದು 3 ಸ್ಟಾಕ್ಸ್ ತೊಗೊಂಡಿದ್ದೀವಿ. ಇದೆಲ್ಲ ಪ್ರತಿಯೊಂದು ಕಂಪನಿದು ನೀವು ಮಾರ್ಕೆಟ್ ಕ್ಯಾಪ್ ಟೋಟಲ್ ಮಾಡಿದ್ರೆ 1 ಕೋಟಿ ಬರುತ್ತೆ ಅಲ್ವಾ, 1 ಕೋಟಿ ರೂಪಾಯಿ ಅನ್ನೋ ಥರ ನಮಗೆ ಒಂದು ನಂಬರ್ ಸಿಕ್ತು. ಸೊ ಇದು ನಾನು ಏನಕ್ಕೆ ಹೇಳಿದೆ ಮಾರ್ಕೆಟ್ ಕ್ಯಾಪ್ ಅನ್ನೋ ಕಾನ್ಸೆಪ್ಟ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಇದೇನಕ್ಕೆ ಹೇಳಿದೆ ಅಂತಂದ್ರೆ, ಸದ್ಯಕ್ಕೆ ನಾವು 3 ಕಂಪನೀಸ್ ಮಾತ್ರ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಬಟ್ ಇದೇ ಥರ 50 ಕಂಪನೀಸ್ದು ಎಕ್ಸಾಂಪಲ್ ನೀವು ತೊಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. 50 ಕಂಪನೀಸ್ ಅಂತ ಅಂದ್ರೆ ನಾನು ಹೇಳ್ದಂಗೆ NSE ಅಲ್ಲಿ 2,300ಕ್ಕಿಂತನೂ ಜಾಸ್ತಿ ಕಂಪನಿ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ. ಬಟ್ ಆದರೆ ಸದ್ಯಕ್ಕೆ ನೀವು ಟಾಪ್ 50 ಅಂದರೆ ನೀವು ಟಾಪ್ 50 ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇದೇ ಥರ ಲಿಸ್ಟಲ್ಲಿರೋ 50 ಕಂಪನೀಸ್ದು ಪ್ರತಿಯೊಂದು ಕಂಪನಿದು ಮಾರ್ಕೆಟ್ ಕ್ಯಾಪ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ ಈ ಮಾರ್ಕೆಟ್ ಕ್ಯಾಪ್ನ ಪ್ರಕಾರ ಟಾಪ್ 50 ಯಾವುದಿದೆ ಅನ್ನೋ ಥರ. ಸೊ ಇರೋ 2,300 ಕಂಪನೀಸಲ್ಲೂ ಈ ಮಾರ್ಕೆಟ್ ಕ್ಯಾಪ್ನ ಪ್ರಕಾರ ಟಾಪ್ 50 ಯಾವುದಿನ ಇದೆ ಅನ್ನೋ ಥರ 50 ಸ್ಟಾಕ್ಸ್ನ ನೀವು ಪಿಕ್ ಮಾಡಬೇಕು. ಬಟ್ ಆದರೆ ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ ನಾವು ಬರೀ 3 ಶೇರ್ಸ್ ತೊಗೊಂಡಿದ್ದೀವಿ, ಇಲ್ಲ 3 ಕಂಪನೀಸ್ದು ಶೇರ್ಸ್ ಮಾತ್ರ ನೋಡ್ತಾ ಇದ್ದೀವಿ. ಸೊ ಇದು ಮಾರ್ಕೆಟ್ ಕ್ಯಾಪ್ ಅನ್ನೋ ಕಾನ್ಸೆಪ್ಟ್. ಸೊ ಇದು ಗೊತ್ತಾದ್ಮೇಲೆ ನಿಮಗೆ ಇನ್ನೊಂದು ನಾನು ಏನು ಇನ್ಫಾರ್ಮೇಶನ್ ಕೊಡೋಕೆ ಇಷ್ಟಪಡೋದು ಅಂತಂದ್ರೆ, ಟೋಟಲ್ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಬೇಸ್ ಮಾರ್ಕೆಟ್ ಕ್ಯಾಪ್ ಇಂಟು ಬೇಸ್ ಇಂಡೆಕ್ಸ್ ವ್ಯಾಲ್ಯೂ ಅನ್ನೋ ಒಂದು ಫಾರ್ಮುಲಾ ಇದೆ. ಅಂದ್ರೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ಏನ್ ಬಂತು ಇದಕ್ಕೂ ಮುಂಚೆ ನೋಡಿ ಟೇಬಲ್ ಅಲ್ಲಿ 3 ಕಂಪನಿದು ಟೋಟಲ್ ಮಾರ್ಕೆಟ್ ಕ್ಯಾಪ್ ನ 1 ಕೋಟಿ ರೂಪಾಯಿ ಅನ್ನೋ ತರ ತಗೊಂಡಿದ್ವಿ. ಸೊ ಬೇಸ್ ಮಾರ್ಕೆಟ್ ಕ್ಯಾಪ್ ಇದೇನಪ್ಪಾ ಅಂತಂದ್ರೆ ನವೆಂಬರ್ 3, 1995 ಅವತ್ತು ಈ ಎಲ್ಲಾ ಕಂಪನೀಸ್ ಟೋಟಲ್ ಮಾರ್ಕೆಟ್ ಕ್ಯಾಪ್ ಎಷ್ಟಿತ್ತು ಅದೊಂದು ರೆಫರೆನ್ಸ್ ಪಾಯಿಂಟ್. ನವೆಂಬರ್ 3ನೇ ತಾರೀಕು 1995ನೇ ಇಸ್ವಿಲಿ ಅವತ್ತು ಈ ಎಲ್ಲಾ ಕಂಪನೀಸ್ದು ಟೋಟಲ್ ಮಾರ್ಕೆಟ್ ಕ್ಯಾಪ್. ಫಾರ್ ಎಕ್ಸಾಂಪಲ್ ನೀವು ಇವತ್ತಿಗೆ ಇದು 3 ಕಂಪನೀಸ್ ಇರೋದು ಅಂತ ಅನ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೀವು ಇದು 3 ಕಂಪನಿ ಇರೋದು ಅಂತ ಅನ್ಕೊಂಡ್ರೆ ಪ್ರತಿಯೊಂದು ಕಂಪನೀಸ್ದು ಒಂದೊಂದು ಶೇರ್ದು ಎಷ್ಟು ಪ್ರೈಸ್ ಇದೆ ಅನ್ನೋದನ್ನ ನೋಡಿದ್ವಿ. ಅದೇ ತರ ಎಷ್ಟು ಶೇರ್ಸ್ ಇದೆ ಅನ್ನೋದನ್ನ ನೋಡಿದ್ವಿ ಮಾರ್ಕೆಟ್ ಅಲ್ಲಿ. ಆ ಪ್ರತಿಯೊಂದು ಶೇರ್ದು ಪ್ರೈಸು ಟೋಟಲ್ ಶೇರ್ಸ್ಗೆ ಎಷ್ಟು ಆಯ್ತು ಟೋಟಲ್ ಅಂತ ನೋಡೋದಾದ್ರೆ ಅದು ಮಾರ್ಕೆಟ್ ಕ್ಯಾಪ್ ನೋಡಿದ್ವಿ. ಸೊ ಆ 3 ಕಂಪನೀಸ್ದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು ನವೆಂಬರ್ 3, 1995ರಲ್ಲಿ 5 ಲಕ್ಷ ರೂಪಾಯಿ ಇತ್ತು ಅಂತ ಅನ್ಕೊಳ್ಳಿ. ಇವತ್ತಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿರೋಂಗೆ 1 ಕೋಟಿ ಇದೆ. ಬಟ್ ಅವತ್ತು 5 ಲಕ್ಷ ಇತ್ತು ಅಂತಂದ್ರೆ ಆ ಬೇಸ್ ಮಾರ್ಕೆಟ್ ಕ್ಯಾಪ್ ಬಂದು 5 ಲಕ್ಷ ರೂಪಾಯಿ ಅಂತಂದ್ರೆ. ಸೊ ನೀವು ಯಾವಾಗ ಆದ್ರೂ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಬೇಸ್ ಮಾರ್ಕೆಟ್ ಕ್ಯಾಪ್ ಬಂತು ಇದೊಂಥರ ಫಿಕ್ಸ್ಡ್ ವ್ಯಾಲ್ಯೂ. ಇದು ಯಾವಾಗ್ಲೂ 5 ಲಕ್ಷನೇ. ಇದು ನೀವು ಇವತ್ತಲ್ಲ, ನೀವು ಒಂದು 10 ವರ್ಷ ಬಿಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು ಈ ವ್ಯಾಲ್ಯೂನ ಅಂತ ಅಂದ್ರೂ ಈ ವ್ಯಾಲ್ಯೂ ಬಂದು 5 ಲಕ್ಷನೇ ಇರುತ್ತೆ. ಸೊ ಬೇಸ್ ಮಾರ್ಕೆಟ್ ಕ್ಯಾಪ್ ವ್ಯಾಲ್ಯೂ ಬಂದು ಯಾವಾಗ್ಲೂ 5 ಲಕ್ಷನೇ. ಸೊ ಬೇಸ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಇದೆ. ಸೊ ಇದು ಯಾವಾಗ್ಲೂ 1000 ಇರುತ್ತೆ. ಸೊ ಏನಕ್ಕೆ ಅಂತಂದ್ರೆ ನವೆಂಬರ್ 3, 1995 ನವೆಂಬರ್ 3ನೇ ತಾರೀಕು 1995ರಲ್ಲಿ ಇವತ್ತಿಂದ ನಿಫ್ಟಿ 50 ಅನ್ನೋ ನಾವು ಇಂಡೆಕ್ಸ್ಗೆ 1000 ಅಂತ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ಇವತ್ತಿಂದ ಒಂಥರ ಸ್ಟಾರ್ಟಿಂಗ್ ಪಾಯಿಂಟ್ ತರ ಇದು. ಇವತ್ತು 1000 ಇಂದ ಸ್ಟಾರ್ಟ್ ಮಾಡೋಣ ಅನ್ನೋ ತರ ಅವತ್ತೊಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಆ ವ್ಯಾಲ್ಯೂ 1000. ಸೊ ಅದೇ ತರ ನಾವು ಬೇಸ್ ಮಾರ್ಕೆಟ್ ಕ್ಯಾಪ್ 5 ಲ್ಯಾಕ್ ಅಂತ ಹಾಕೊಂಡಿದೀವಿ. ಸೊ 1 crore ಬಂದು ನಮ್ಮ ಟೋಟಲ್ ಮಾರ್ಕೆಟ್ ಕ್ಯಾಪ್ ಇವತ್ತಿಗೆ ಅನ್ನೋದನ್ನ ನೋಡಿದ್ವಿ. ಈ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೆ ಇದು 20 into 1000 ಮಾಡಿದಾಗ 20,000 ಬರುತ್ತೆ. ಸೊ ಅಂದ್ರೆ ನಿಫ್ಟಿ 50ದು ಇಂಡೆಕ್ಸ್ ವ್ಯಾಲ್ಯೂ ಇವತ್ತಿಗೆ ಬಂದು 20,000 ಅನ್ನೋ ಥರ ನಮಗೆ ಸಿಗುತ್ತೆ. ಸೊ ಇನ್ನು ನಾನು ಏನು ನಿಮ್ಮ ಮಾಹಿತಿ ಕೊಡಬೇಕಾಯಿತು ಅಂತಂದರೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ಅನ್ನೋದನ್ನ ನಾವು ನೋಡಿದ್ವಿ. 50 ಕಂಪನಿಗಳು ಅಂದರೆ ಟಾಪ್ 50 ಕಂಪನೀಸ್ನು ನಾವು ಮಾರ್ಕೆಟ್ ಕ್ಯಾಪ್ ಟೋಟಲ್ ಎಷ್ಟಿದೆ ಅನ್ನೋದನ್ನ ಟೋಟಲ್ ಮಾಡಿ. ಸೊ ಬೇಸ್ ಮಾರ್ಕೆಟ್ ಕ್ಯಾಪ್ ಅನ್ನೋದು ಏನು ಅಂತ ನಾನು ಹೇಳಿದೆ. ನವೆಂಬರ್ 3, 1995 ಆ ಡೇಟ್ ಅವತ್ತು ಟೋಟಲ್ ಮಾರ್ಕೆಟ್ ಕ್ಯಾಪ್ ಎಷ್ಟಿತ್ತು ಈ 50 ಕಂಪನಿಗಳದು ಅನ್ನೋದನ್ನ ನೋಡೋದಾದ್ರೆ 2,06,000 ಕೋಟಿ ರೂಪಾಯಿ ಇತ್ತು ನವೆಂಬರ್ 3, 1995 ಅವತ್ತು. ಬೇಸ್ ಮಾರ್ಕೆಟ್ ಕ್ಯಾಪ್ ಅಂತ ಏನು ಅಂತಂದ್ರೆ ನವೆಂಬರ್ 3ನೇ ತಾರೀಕು 1995ರಂದು ಎಷ್ಟು ಮಾರ್ಕೆಟ್ ಕ್ಯಾಪ್ ಇತ್ತು, ಟೋಟಲ್ ಮಾರ್ಕೆಟ್ ಕ್ಯಾಪ್ 50 ಕಂಪನಿಗಳದ್ದು ಟೋಟಲ್ ಮಾಡಿದ್ರೆ 2,06,000 ಕೋಟಿ ರೂಪಾಯಿಗಳಿರುತ್ತೆ. 2,06,000 crore rupees. ಸೊ ಅದನ್ನ ನಾನು ಇಲ್ಲಿ ನಂಬರಲ್ಲೂ ಬರೆದಿದ್ದೀನಿ, ಈಸಿಯಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ವರ್ಡ್ಸ್ ಅಲ್ಲೂ ಬರೆದಿದ್ದೀನಿ. 2,06,000 crores ಅಂದ್ರೆ 2,06,000 ಕೋಟಿ ರೂಪಾಯಿ ಇರುತ್ತೆ ನವೆಂಬರ್ 3ನೇ ತಾರೀಕು 1995ರಲ್ಲಿ. ಸೊ ಈ 50 ಕಂಪನಿಗಳದ್ದು ಮಾರ್ಕೆಟ್ ಕ್ಯಾಪ್, ಟೋಟಲ್ ಮಾರ್ಕೆಟ್ ಕ್ಯಾಪ್. ಸೊ ಬೇಸ್ ಇಂಡೆಕ್ಸ್ ವ್ಯಾಲ್ಯೂ ಅನ್ನೋದು ನಾನು ಆಲ್ರೆಡಿ ಹೇಳಿದೆ. ನವೆಂಬರ್ 3ನೇ ತಾರೀಕು 1995ರಲ್ಲಿ ಇವತ್ತಿಂದ ಸ್ಟಾರ್ಟಿಂಗ್ ಅಂತ ಅನ್ಕೊಂಡು 1000 ಅಂತ ಫಿಕ್ಸ್ ಮಾಡಿರ್ತಾರೆ ಇಂಡೆಕ್ಸ್ ವ್ಯಾಲ್ಯೂನ, ಅಂದರೆ ನಿಫ್ಟಿ 50 ಇಂಡೆಕ್ಸ್ ವ್ಯಾಲ್ಯೂನ. ಸೊ ಅದು ಬೇಸ್ ಇಂಡೆಕ್ಸ್ ವ್ಯಾಲ್ಯೂ ಯಾವಾಗಲೂ 1000 ಇರುತ್ತೆ. ಮತ್ತೆ ಬೇಸ್ ಮಾರ್ಕೆಟ್ ಕ್ಯಾಪ್ ಕೂಡ ಯಾವತ್ತಿದ್ರೂ 2,06,000 crores ಇರುತ್ತೆ. ನೀವು ಇದನ್ನೆಲ್ಲ ತಗೊಂಡು ಲೆಕ್ಕ ಮಾಡಿದಾಗ ನೀವು ಟೋಟಲ್ ಮಾರ್ಕೆಟ್ ಕ್ಯಾಪ್ನ
ಬೇಸ್ ಮಾರ್ಕೆಟ್ ಕ್ಯಾಪಿಂದ ಡಿವೈಡ್ ಮಾಡಿ ಫಸ್ಟು, ಆಮೇಲೆ ಅದನ್ನ ಬೇಸ್ ಇಂಡೆಕ್ಸ್ ವ್ಯಾಲ್ಯೂ ಅಂದರೆ 1000 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆ್ಯಕ್ಚುಲಾಗಿ ಇಂಡೆಕ್ಸ್ ನಿಫ್ಟಿ 50 ಇಂಡೆಕ್ಸ್ ವ್ಯಾಲ್ಯೂ ಏನಿದೆಯೋ ಅದು ಸಿಗುತ್ತೆ. ಸೊ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ನೋಡ್ದಂಗೆ ನಮ್ಮದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಇವತ್ತಿಗೆ ನಾವು ಯಾವ್ಯಾವ ಕಂಪನೀಸ್ ನೋಡಿದ್ದೀವಿ, 3 ಕಂಪನೀಸ್ ಒಂದು ಎಕ್ಸಾಂಪಲ್ ತೊಗೊಂಡು ನೋಡಿದ್ವಲ್ಲ. ಸೊ ಈ 3 ಕಂಪನೀಸ್ದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು 1 ಕೋಟಿ ರೂಪಾಯಿ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಸದ್ಯಕ್ಕೆ ನೀವು ಮಾರ್ಕೆಟಲ್ಲಿ ಇದು 3 ಕಂಪನೀಸ್ ಇರೋದು ಅಂತ ಅನ್ಕೊಳ್ಳಿ, ಒಂದು ಉದಾಹರಣೆಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಇದು 3 ಕಂಪನೀಸ್ ಇರೋದು. ಈ 3 ಕಂಪನೀಸ್ದು ಸೇರಿ ಒಂದು ಇಂಡೆಕ್ಸ್ ನಂಬರ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಈ 3 ಕಂಪನಿದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು 1 ಕೋಟಿ ರೂಪಾಯಿ ಆಯಿತು. 1 ಕೋಟಿ ರೂಪಾಯಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆದರೆ ನವೆಂಬರ್ 3ನೇ ತಾರೀಕು 1995ರಲ್ಲಿ 3 ಕಂಪನಿದು ಟೋಟಲ್ ಮಾರ್ಕೆಟ್ ಕ್ಯಾಪ್ 5 ಲಕ್ಷ ಅಂತ ಅನ್ಕೊಳ್ಳಿ. ಸೊ 1 ಕೋಟಿನ ನೀವು 5 ಲಕ್ಷದಿಂದ ಡಿವೈಡ್ ಮಾಡಿದ್ರೆ 20 ಸತಿ ಹೋಗುತ್ತೆ. ಸೊ 20ನ ನೀವು 1000 ಮಲ್ಟಿಪ್ಲೈ ಮಾಡಿದ್ರೆ, ನಾನು ಹೇಳ್ದಂಗೆ ಇದು ಯಾವಾಗಲೂ 1000 20,000 ಬಂತು. ಇವತ್ತಿಗೆ ನಿಫ್ಟಿ 50 ಇಂಡೆಕ್ಸ್ ವ್ಯಾಲ್ಯೂ ಬಂದು 20,000 ಅನ್ನೋ ಥರ ಅರ್ಥ. ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿರೋ ಪ್ರತಿಯೊಂದು ಕಂಪನೀಸ್ನೂ ಮಾರ್ಕೆಟ್ ಕ್ಯಾಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ಆ ಮಾರ್ಕೆಟ್ ಕ್ಯಾಪ್ನ ಪ್ರಕಾರ ಟಾಪ್ 50 ಯಾವ್ದು ಬರುತ್ತೆ ಅಂತ ಆ 50 ಕಂಪನೀಸ್ ತಗೊಂಡು ಆ 50 ಕಂಪನೀಸ್ ಮಾರ್ಕೆಟ್ ಕ್ಯಾಪ್ ಅನ್ನು ನೀವು ಟೋಟಲ್ ಮಾಡಿದ್ರೆ ಅದು ಟೋಟಲ್ ಮಾರ್ಕೆಟ್ ಕ್ಯಾಪ್ ನಿಮಗೆ. ಅದೇ ತರ ಟೋಟಲ್ ಮಾರ್ಕೆಟ್ ಕ್ಯಾಪ್ ನ ನೀವು 2,06,000 crores ಅಂದ್ರೆ 2,06,000 ಕೋಟಿ ರೂಪಾಯಿಂದ ಡಿವೈಡ್ ಮಾಡಿದ್ರೆ ಒಂದು ನಂಬರ್ ಬರುತ್ತೆ. ಆ ನಂಬರ್ನ ನೀವು ತಗೊಂಡು 1000 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆ ಟೋಟಲ್ ಇಂಡೆಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ನಿಫ್ಟಿ 50 ಅನ್ನೋ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಹೀಗೇನೆ. ಇನ್ನು ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಿಫ್ಟಿ 50 ಇವತ್ತು 25,000 ಇದೆ ಅಂತ ನೋಡಿದ್ರೆ ನೀವು ಟೋಟಲ್ ಮಾರ್ಕೆಟ್ ಕ್ಯಾಪ್ ಏನಿದೆ ಅದು ಡಿವೈಡೆಡ್ ಬೈ ಬೇಸ್ ಮಾರ್ಕೆಟ್ ಕ್ಯಾಪ್ ಬಂದು 25 ಬರಬೇಕು. ಯಾಕೆ ಅಂತಂದ್ರೆ ಆ 25ನ ನಾವು ಬೇಸ್ ಇಂಡೆಕ್ಸ್ ವ್ಯಾಲ್ಯೂ 1000 ಮಲ್ಟಿಪ್ಲೈ ಮಾಡಿದ್ರೆ 25,000 ಬರುತ್ತೆ. ಟೋಟಲ್ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಬೇಸ್ ಮಾರ್ಕೆಟ್ ಕ್ಯಾಪ್ ನಾವು ಮಾಡಿದಾಗ 25 ಬರ್ತಾ ಇದೆ ಅಂದ್ರೆ ಅರ್ಥ ಏನು? ನವೆಂಬರ್ 3ನೇ ತಾರೀಕು 1995ರಲ್ಲಿ ಈ 50 ಟಾಪ್ 50 ಸ್ಟಾಕ್ಸ್ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು 2,06,000 ಕೋಟಿ ರೂಪಾಯಿ ಏನಿತ್ತು, ಅದು ಇವತ್ತಿಗೆ ಟಾಪ್ 50 ಸ್ಟಾಕ್ಸ್ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು 25 ಪಟ್ಟು ಹೆಚ್ಚಿದೆ ಅನ್ನೋ ತರ ಅರ್ಥ. ನಾನು ಹೇಳ್ದಂಗೆ ನಿಫ್ಟಿ 50 ಬಂದು 1995ರಲ್ಲಿ 1000 ಸ್ಟಾರ್ಟ್ ಆಯ್ತು. ಬಟ್ ಆದ್ರೆ ಇವತ್ತಿಗೆ 26,000 ಆಗಿದೆ ನಿಫ್ಟಿ 50 ಇಂಡೆಕ್ಸ್ ನ ನಂಬರ್ ಬಂದು. ಇದರ ಅರ್ಥ ಏನು ಅಂತಂದ್ರೆ 1000ರಿಂದ 26,000ಕ್ಕೆ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಮಧ್ಯದಲ್ಲಿ 25 ಪಟ್ಟು ಹೆಚ್ಚಿದೆ ನಿಫ್ಟಿ 50 ಇಂಡೆಕ್ಸ್ ನಂಬರ್, ಇಲ್ಲ ಈ ನಿಫ್ಟಿ 50 ಮಾರ್ಕೆಟ್ ಅನ್ನೋ ತರ. ಈ ಟಾಪ್ 50 ಸ್ಟಾಕ್ಸ್ ಅಂದ್ರೆ 1000ದಿಂದ 26,000ಕ್ಕೆ ಹೆಚ್ಚಬೇಕು ಅಂತಂದ್ರೆ ಪ್ರತಿ ವರ್ಷನೂ ಎಷ್ಟು ಹೆಚ್ಚಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ. ಅವಾಗ ನನಗೆ ಸಿಕ್ಕಿದ ನಂಬರ್ ಬಂದು 11.87 ಅಂದ್ರೆ 11.87% ಪ್ರತಿ ವರ್ಷನೂ ಹೆಚ್ಚಿದೆ. ಸೊ ನಾನು ಹಿಂದಿನ ವಿಡಿಯೋಲಿ ಹೇಳಿದ್ದೆ, ನೀವು ನಿಫ್ಟಿ 50 ಇನ್ವೆಸ್ಟ್ ಮಾಡೋದಂದ್ರೆ ಟಾಪ್ 50 ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ನಿಮ್ ಪ್ರತಿ ವರ್ಷನೂ ಅಟ್ಲೀಸ್ಟ್ 11, 12, 13% ನಿಮ್ಗೆ ಖಂಡಿತ ಸಿಗುತ್ತೆ. ನಿಫ್ಟಿ 50 ಅನ್ನೋ ಇಂಡೆಕ್ಸ್ ನಂಬರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡಿದ್ವಿ. ನಿಮ್ಗೆಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಟ್ ಇನ್ ಕೇಸ್ ನೀವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಆ ನಿಫ್ಟಿ 50 ಲಿಸ್ಟ್ ಅಲ್ಲಿರೋ ಪ್ರತಿಯೊಂದು ಕಂಪನೀಸ್ ಮಾರ್ಕೆಟ್ ಕ್ಯಾಪ್ ತಗೊಂಡು ಟೋಟಲ್ ಮಾಡಿದ್ರೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ಸಿಗುತ್ತೆ. ಅದನ್ನ ನೀವು ಬೇಸ್ ಮಾರ್ಕೆಟ್ ಕ್ಯಾಪ್ ಅಂದ್ರೆ 2,06,000 crores 2,06,000 ಕೋಟಿ ಆ ನಂಬರಿಂದ ಡಿವೈಡ್ ಮಾಡಿ 1000 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ನಂಬರೇ ನಿಫ್ಟಿ 50 ಇಂಡೆಕ್ಸ್ ನ ನಂಬರ್. ಬಟ್ ಆದ್ರೆ ಈ ನಂಬರ್ ಪ್ರತಿ ನಿಮಿಷನೂ ಹೇಗೆ ಚೇಂಜ್ ಆಗ್ತಿದೆ ಅಂತ ನೋಡಿದ್ರೆ, ಪ್ರತಿ ನಿಮಿಷನೂ ಈ 50 ಸ್ಟಾಕ್ಸ್ ನ ಪ್ರೈಸ್ಗಳು ಅಂದ್ರೆ ಈ 50 ಸ್ಟಾಕ್ಸ್ ನ ಶೇರ್ ಪ್ರೈಸ್ಗಳು ಮಾರ್ಕೆಟ್ ಅಲ್ಲಿ ಚೇಂಜ್ ಆಗ್ತಾನೆ ಇರ್ತಾವಲ್ವಾ. ಶೇರ್ ಪ್ರೈಸ್ಗಳು ಚೇಂಜ್ ಆಗ್ತಾ ಇದ್ದಂಗೆ ಆ ಪ್ರತಿಯೊಂದು ಕಂಪನೀಸ್ದು ಮಾರ್ಕೆಟ್ ಕ್ಯಾಪ್ ಬಂದು ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಮಾರ್ಕೆಟ್ ಕ್ಯಾಪ್ಗಳು ಚೇಂಜ್ ಆದಾಗ ಈ ಟೋಟಲ್ ಮಾರ್ಕೆಟ್ ಕ್ಯಾಪ್ ಚೇಂಜ್ ಆಗುತ್ತೆ. ಸೊ ಟೋಟಲ್ ಮಾರ್ಕೆಟ್ ಕ್ಯಾಪ್ ಅನ್ನೋ ಚೇಂಜ್ ಆದಾಗ ಬೇಸ್ ಮಾರ್ಕೆಟ್ ಕ್ಯಾಪ್ ಇಂದ ಡಿವೈಡ್ ಮಾಡಿ 1000 ಏನ್ ಮಲ್ಟಿಪ್ಲೈ ಮಾಡ್ತೀವಿ ಅದಾದ್ಮೇಲೆ ಸಿಗೋ ನಂಬರ್ ಕೂಡ ಚೇಂಜ್ ಆಗುತ್ತೆ. ಸೊ ಹಾಗೇನೆ ನೀವು ಪ್ರತಿ ನಿಮಿಷ ನೋಡ್ತಾ ಇದ್ರೆ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅನ್ನೋ ನಂಬರ್ ಬಂದು ಚೇಂಜ್ ಆಗ್ತಾನೆ ಇರುತ್ತೆ. ನೀವು ಚಾರ್ಟ್ ಅಲ್ಲಿ ನೋಡಬಹುದು, ಇಲ್ಲ ಟಿವಿ ನ್ಯೂಸ್ ಅಲ್ಲಿ ನೋಡಬಹುದು. ಸೊ ಬೇರೆ ಎಲ್ಲಿ ನೋಡಿದ್ರು ನೀವು ಪ್ರತಿ ದಿನಾನೂ ಚೇಂಜ್ ಆಗಿರುತ್ತೆ. ಸೊ ಅದೇ ತರ ಪ್ರತಿ ನಿಮಿಷನೂ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಾವು ಇವಾಗ ನೋಡಿದ್ದು ನಿಫ್ಟಿ 50 ಅನ್ನೋ ಇಂಡೆಕ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದ್ಬಿಟ್ಟು, ನಿಫ್ಟಿ 50 ನಾನು ಹೇಳಿದಂಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ ಒಂದು ಇಂಡೆಕ್ಸ್ ನಂಬರ್. ಅದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಎಷ್ಟು ಕಂಪನಿ ಸ್ಟಾಕ್ಸ್ ಇದೆ ಅದರಲ್ಲಿ ಟಾಪ್ 50. ಸೊ ನಿಫ್ಟಿ 50 ಅಂದ್ರೆ ನ್ಯಾಷನಲ್ 50 ಅಂತ ಹೇಳೋದಕ್ಕೋಸ್ಕರ ಒಂದು ಶಾರ್ಟ್ ಫಾರ್ಮ್ ತರ ಯೂಸ್ ಮಾಡ್ತಾರೆ. ಬಟ್ ನಿಫ್ಟಿ ಅಂತ ಹೇಳಿದ್ರೆ ನ್ಯಾಷನಲ್ 50 ಅನ್ನೋ ತರ ಆಗೋಯ್ತು. ಬಟ್ ಆದ್ರೆ ನಿಫ್ಟಿ 50 ಅದು 50 ಸ್ಟಾಕ್ಸ್ ಇರೋದ್ರಿಂದ ಎಲ್ಲರೂ ನಿಫ್ಟಿ 50 ಅಂತ ಹೇಳಿ ಅದೊಂಥರ ಅಭ್ಯಾಸ ಆಗಿರೋದ್ರಿಂದ ನಿಫ್ಟಿ 50 ಅಂತಾನೆ ಬಂದ್ಬಿಟ್ಟಿದೆ ಅದ್ರ ಹೆಸರು ಇವಾಗ. ಬಟ್ ನಿಫ್ಟಿ 50 ನಾನು ಹೇಳಿದಂಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇರೋ ಕಂಪನೀಸ್ ಟಾಪ್ 50 ಕಂಪನೀಸ್. ಬಟ್ ಇದೇ ತರ ನೀವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೋಡೋದಾದ್ರೆ ಸೆನ್ಸೆಕ್ಸ್ ಅನ್ನೋದು ಒಂದು ಇಂಡೆಕ್ಸ್ ನಂಬರ್ ಬಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ 5,500 ಕಂಪನೀಸ್ಗಳಿಗಿಂತ ಜಾಸ್ತಿ ಕಂಪನಿ ಸ್ಟಾಕ್ಸ್ ಇದೆ ಅಂತ ನಾನೇನು ಹೇಳಿದೆ. ಆ ಕಂಪನೀಸ್ ಅಲ್ಲಿ ಟಾಪ್ 30 ಕಂಪನೀಸ್ ಅದ್ರದ್ದು ಮಾರ್ಕೆಟ್ ಕ್ಯಾಪ್ ಪ್ರಕಾರ ಒಂದು ನಂಬರ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಸೊ ಆ ನಂಬರ್ ಬಂದು ಸೆನ್ಸೆಕ್ಸ್ ಬಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಂಡೆಕ್ಸ್ ನಂಬರ್ ಆಗಿರುತ್ತೆ. ಬಟ್ ಆದ್ರೆ ನಿಫ್ಟಿ 50 ಬಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡೆಕ್ಸ್ ನಂಬರ್ ಆಗಿರುತ್ತೆ. ಸೊ ನಾವು ನೋಡಿದಂಗೆ ನಿಫ್ಟಿ 50 ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಅಂದ್ರೆ ನಿಫ್ಟಿ 50 1000 ಸ್ಟಾರ್ಟ್ ಆಗಿದ್ದು ನವೆಂಬರ್ 3ನೇ ತಾರೀಕು 1995 ಅನ್ನೋದನ್ನ ನೋಡಬೇಕು. ಸೊ ಅದೇ ತರ ಸೆನ್ಸೆಕ್ಸ್ 1979ರಲ್ಲೇ ಸ್ಟಾರ್ಟ್ ಆಯಿತು ಏಪ್ರಿಲ್ 1ನೇ ತಾರೀಕು. ಯಾಕೆಂತಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಂದು ಸಿಕ್ಕಾಪಟ್ಟೆ ಹಳೆಯದ್ರೆ ಇಂಡಿಯಾದಲ್ಲಿ ಮೊದಲನೇ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದ್ದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವರು ಇಂಡೆಕ್ಸ್ ಮಾಡಿ ಸೆನ್ಸೆಕ್ಸ್
ಸೆನ್ಸೆಕ್ಸ್ ಅಂದರೆ ಸೆನ್ಸಿಟಿವ್ ಇಂಡೆಕ್ಸ್ಗೆ ಶಾರ್ಟ್ ಫಾರ್ಮ್ ಥರ ಸೆನ್ಸೆಕ್ಸ್ ಅಂತ ಕರೆದು ಅದನ್ನು ಸ್ಟಾರ್ಟ್ ಮಾಡಿದ್ದು ಬಂದು ಏಪ್ರಿಲ್ 1ನೇ ತಾರೀಕು 1979ರಲ್ಲಿ. ಸೊ ಅವತ್ತು 100ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ November 3, 1995 ನಿಫ್ಟಿ 50ನ ಹೇಗೆ ಅದ್ರದ್ದು ವ್ಯಾಲ್ಯೂ ಬಂದು 1000ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಥರ ಸೆನ್ಸೆಕ್ಸ್ ವ್ಯಾಲ್ಯೂ ಬಂದು 100ಇಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದರೆ 1979 ಏಪ್ರಿಲ್ 1 ಅವತ್ತಿಂದನೇ ಸ್ಟಾರ್ಟ್ ಆಗಿರುತ್ತೆ ಸೆನ್ಸೆಕ್ಸ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಇಂಡೆಕ್ಸ್ ವ್ಯಾಲ್ಯೂ ಇದು. ಬಟ್ ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಸೆನ್ಸೆಕ್ಸ್ ಇಂಡೆಕ್ಸ್ನ ನಂಬರ್ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಬಟ್ ಆದರೆ ನಾನು ಇವಾಗ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಫ್ಟಿ 50 ಇಂಡೆಕ್ಸ್ ಆಗಲಿ ಇಲ್ಲ ಸೆನ್ಸೆಕ್ಸ್ ಇಂಡೆಕ್ಸ್ ಆಗಲಿ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಇಷ್ಟು ಸುಲಭನ ಇಷ್ಟು ಈಸಿನಾ ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಇನ್ನೂ ಹೆಚ್ಚು ಡೀಟೇಲ್ಸ್ ಇದೆ. ಇದನ್ನೆಲ್ಲ ನಾನು ಶೇರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಆದರೆ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟೇ ಸಾಕು ಅಂತ ಅನ್ಕೊಳೋದಾದ್ರೆ ಈ ನೆಕ್ಸ್ಟ್ ಸೆಕ್ಷನ್ ನೀವು ಸ್ಕಿಪ್ ಮಾಡಿ ನೆಕ್ಸ್ಟ್ ಮುಂದಕ್ಕೆ ಹೋಗಿ. ಬಟ್ ಆದರೆ ನೀವು ಇನ್ನೂ ಏನೇನು ಡೀಟೇಲ್ಸ್ ಇದೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಆಕ್ಚುಲ್ ಆಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಮಾರ್ಕೆಟಲ್ಲಿ ಅಂತ ನೋಡೋದಾದ್ರೆ ಈ ಸೆಕ್ಷನ್ನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಬಟ್ ಆದರೆ ಇವಾಗ ಆಲ್ರೆಡಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಆಗೋಯ್ತು ಗುರು, ನನಗೆ ಇವಾಗ ನೋಡೋದಕ್ಕಾಗಲ್ಲ, ನಾನು ಆಮೇಲೆ ಇದನ್ನು ನೋಡ್ತೀನಿ ಅಂತಂದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಂಡು ಆರಾಮಾಗಿ ನಿಮಗೆ ಟೈಮ್ ಸಿಕ್ಕಿದಾಗ ಮತ್ತೆ ನೋಡಿ. ಸೊ ನಾವು ಮುಂಚೆ ನೋಡಿ ಟೇಬಲ್ ಪ್ರಕಾರ ನಾನು ಅದ್ರಲ್ಲಿ ಬರೀ 4 ಕಾಲಮ್ ಮಾಡ್ಕೊಂಡಿದ್ದೆ. ಅಂದರೆ ಪ್ರತಿಯೊಂದು ಸ್ಟಾಕ್ ಒಂದು ಲಿಸ್ಟ್ ಮಾಡಿದ್ದೆ. ಆಮೇಲೆ ಆ ಪ್ರತಿಯೊಂದು ಕಂಪನಿ ಸ್ಟಾಕ್ಸ್ದು ಪ್ರೈಸ್ ಅಂತ ಒಂದು ಕಾಲಮ್ ಮಾಡ್ಕೊಂಡಿದ್ದೆ. ಶೇರ್ಸ್ ಅನ್ನೋ ಕಾಲಮ್ ಇತ್ತು, ಬಟ್ ಮಾರ್ಕೆಟ್ ಕ್ಯಾಪ್ ಅನ್ನೋ ಕಾಲಮ್ ಇತ್ತು. ಬಟ್ ಈ ಟೇಬಲ್ ಅಲ್ಲಿ ಏನ್ ಚೇಂಜಸ್ ಆಗಿದೆ ಅಂತಂದ್ರೆ ವೆಯ್ಟೇಜ್ ಅನ್ನೋ ಒಂದು ಹೊಸ ಕಾಲಮ್ನ ಆಡ್ ಮಾಡಿದ್ದೀನಿ. ಇದು ಪರ್ಸೆಂಟೇಜ್ ಅಲ್ಲಿ ಬರ್ಕೊಂಡಿದ್ದೀನಿ, ಇದೇನು ಅಂತ ಇಷ್ಟೆಲ್ಲ ಹೇಳ್ತೀನಿ. ಬಟ್ ಆದ್ರೆ ಮಾರ್ಕೆಟ್ ಕ್ಯಾಪ್ ಕಾಲಮ್ ನೋಡಿದ್ರೆ ನೀವು ಅದರಲ್ಲಿ ಕೆಳಗಡೆ ಬ್ರಾಕೆಟ್ ಅಲ್ಲಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್, ಫ್ರೀ ಫ್ಲೋಟ್ MC ಅಂತಂದ್ರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತಾನು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದರಲ್ಲಿ ಆಡ್ ಮಾಡಿದ್ದೀನಿ. ಮತ್ತೆ 3 ಸ್ಟಾಕ್ಸ್ ಇರೋದು ಅಂತ ಅನ್ಕೊಳ್ಳಿ ಮಾರ್ಕೆಟ್ ಅಲ್ಲಿ. ಪ್ರತಿಯೊಂದು ಸ್ಟಾಕ್ಸ್ ಪ್ರೈಸ್ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಬರ್ದಿದ್ದೀನಿ. ರಿಲಯನ್ಸ್ ನೋಡ್ಕೊಂಡ್ರೆ ನೀವು 1000 ರೂಪಾಯಿ ಅಂತ ಬರ್ಕೊಂಡಿದ್ದೀನಿ. ಬಟ್ ಅಲ್ಲಿ 30,000 ಶೇರ್ಸ್ ಇದೆ ಟೋಟಲ್ ಮಾರ್ಕೆಟ್ ಅಲ್ಲಿ ಎಲ್ಲರ ಹತ್ರನೂ ಸೇರಿ ಅನ್ನೋ ತರ ಬರ್ಕೊಂಡಿದ್ದೀನಿ. ಬಟ್ ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ನೀವು ಸಿಂಪಲ್ ಆಗಿ ಈ ಶೇರ್ ಪ್ರೈಸ್ ಏನಿದೆ 1000 ಅಂತ, ಇದನ್ನ ಟೋಟಲ್ ನಂಬರ್ ಆಫ್ ಶೇರ್ಸ್ ಅಂದ್ರೆ ಟೋಟಲ್ ಆಗಿ 30,000 ಶೇರ್ಸ್ ಇದೆ. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಅಂದ್ರೆ 3 ಕೋಟಿ ರೂಪಾಯಿ ಇದೇನು ಬಂದಿದೆ. ಸೊ ಅದು ಬಂದು ಮಾರ್ಕೆಟ್ ಕ್ಯಾಪ್. ಇದು ಸಿಂಪಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕ್ಯಾಲ್ಕುಲೇಟ್ ಮಾಡೋ ಮಾರ್ಕೆಟ್ ಕ್ಯಾಪ್ ಇದು. ಬಟ್ ಆದ್ರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅಂತ ಒಂದು ನಂಬರ್ ಇವೆ. ಒಂದು ಕಂಪನಿ ಸ್ವಲ್ಪ ಶೇರ್ಸ್ ಫೌಂಡರ್ಸ್ ಹತ್ರ ಇರುತ್ತೆ, ಅಂದ್ರೆ ಕಂಪನಿ ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅವ್ರ ಹತ್ರ ಇರುತ್ತೆ. ಒಂದ್ ಸ್ವಲ್ಪ ಶೇರ್ಸ್ ಗವರ್ಮೆಂಟ್ ಅವ್ರ ಹತ್ರ ಇರುತ್ತೆ, ಒಂದ್ ಸ್ವಲ್ಪ ಶೇರ್ಸ್ ಬೇರೆ ಕಂಪನಿಗಳ ಹತ್ರ ಇರುತ್ತೆ. ಸೊ ಇದೆಲ್ಲ ಬಿಟ್ಟು ಪಬ್ಲಿಕ್ ಹತ್ರ ಇಲ್ಲ ಜನರ ಹತ್ರ ಎಷ್ಟು ಶೇರ್ಸ್ ಇದೆ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅಂತ ಕರಿತೀವಿ. ಸೊ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ನ ಮಾತ್ರ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಇಂಡೆಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ನೀವು ನಿಫ್ಟಿ 50 ಇಂಡೆಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಬರೀ ಕನ್ಸಿಡರ್ ಮಾಡೋದೇ ಈ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್. ಅಂದ್ರೆ ಪಬ್ಲಿಕ್ ಜನರ ಹತ್ರ ಎಷ್ಟು ಶೇರ್ಸ್ ಇದೆ ಆ ಶೇರ್ ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಎಷ್ಟು ಅನ್ನೋದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ನಾನು ಫಾರ್ ಎಕ್ಸಾಂಪಲ್ ಗೆ ಸುಮ್ಮನೆ ವೇಟೇಜ್ 30% ಅಂತ ತಗೊಂಡಿದ್ದೀನಿ. 3 ಕೋಟಿ ಬಂದ್ರೆ ರಿಲಯನ್ಸ್ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕ್ಯಾಪ್ 3 crores ಇಲ್ಲ 3 ಕೋಟಿ ಅಂತ ಅನ್ಕೊಂಡ್ರೆ ನಾವು 1 ಕೋಟಿ ಮಾತ್ರ ಅದ್ರದ್ದು ಫ್ರೀ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪ್ ಅಂತ ತಗೊಳ್ಳೋಣ. ಬಟ್ ಅದೇ ತರ ಏಷ್ಯನ್ ಪೇಂಟ್ಸ್ ನೀವು 4.25 ಕೋಟಿ ಬಂತು ಟೋಟಲ್ ಮಾರ್ಕೆಟ್ ಕ್ಯಾಪ್ ಅಂತಂದ್ರೆ ಅದರಲ್ಲಿ ಒಂದು 60% ಮಾತ್ರ ಪಬ್ಲಿಕ್ ಹತ್ರ ಇದೆ ಇಲ್ಲ ಸಾಮಾನ್ಯ ಜನರ ಹತ್ರ ಇದೆ ಶೇರ್ಸ್ ಅಂತ ನೋಡಿದ್ರೆ ನೀವು ಅದನ್ನ 2,70,00,000 ಅಂತ ತಗೊಳ್ಳೋಣ ಉದಾಹರಣೆಗೆ. ಅದೇ ತರ HDFC ಬ್ಯಾಂಕ್ ಬಂದು 2.5 ಕೋಟಿ ಇದೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ಇದ್ರದ್ದು. ಬಟ್ ಆದರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಸಾಮಾನ್ಯ ಜನರ ಹತ್ರ ಎಷ್ಟು ಶೇರ್ಸ್ ಇದೆಯೋ ಆ ಶೇರ್ಸ್ ನ ಟೋಟಲ್ ಪ್ರೈಸ್ ಬರುತ್ತೆ ಅಂತ ನೋಡಿದ್ರೆ 25 lakhs ಅಂತ ಇದೆ. ಸೊ ಇದನ್ನ ತಗೊಂಡ್ರೆ ನೀವು ಇದನ್ನ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ನ ಎಲ್ಲ ನೀವು ಟೋಟಲ್ ಮಾಡಿದ್ರೆ 4,05,00,000 ಬಂತು. ಸೊ ಈ 4 crore 5 lakhs ಇದು ನಮ್ಗೆ ಆಕ್ಚುಲ್ ಆಗಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ಇವಾಗ. ಸೊ ಆ ಫಾರ್ಮುಲಾ ನಾವೇನ್ ನೋಡಿದ್ವಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಬೇಸ್ ಮಾರ್ಕೆಟ್ ಕ್ಯಾಪ್ ಇಂಟು ಬೇಸ್ ಇಂಡೆಕ್ಸ್ ವ್ಯಾಲ್ಯೂ. ಸೊ ಈ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು ನಾವು ಮುಂಚೆ ನೋಡಿ ಟೇಬಲ್ ಅಲ್ಲಿ ಸಿಂಪಲ್ ಆಗಿ ಪ್ರತಿಯೊಂದು ಸ್ಟಾಕ್ಸ್ ಮಾರ್ಕೆಟ್ ಕ್ಯಾಪ್ ತಗೊಂಡು ಟೋಟಲ್ ಮಾಡ್ಬಿಟ್ವಿ ಅಲ್ವಾ. ಬಟ್ ಆದ್ರೆ ಪ್ರತಿಯೊಂದು ಸ್ಟಾಕ್ಸ್ ಟೋಟಲ್ ಮಾರ್ಕೆಟ್ ಕ್ಯಾಪ್ ನೀವು ತಗೋಬೇಕು ಅಂತಂದ್ರೆ ಬರೀ ಫ್ರೀ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪ್ ಅಂದ್ರೆ ತಗೋಬೇಕು. ಅಂದ್ರೆ ಜನರ ಹತ್ರ ಎಷ್ಟು ಶೇರ್ಸ್ ಇದೆಯೋ ಆ ಕಂಪನಿದು ಆ ಶೇರ್ಸ್ ನ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅದನ್ನ ಮಾತ್ರ ನೀವು ಮಾರ್ಕೆಟ್ ಕ್ಯಾಪ್ ಕನ್ಸಿಡರ್ ಮಾಡಬೇಕು. ಸೊ ಅವಾಗ ಅದು ಮಾತ್ರ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಸೊ ಅದನ್ನು ನೀವು ಬೇಸ್ ಮಾರ್ಕೆಟ್ ಕ್ಯಾಪ್ ಇಂದ ಡಿವೈಡ್ ಮಾಡಿ ಬೇಸ್ ಇಂಡೆಕ್ಸ್ ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಇವತ್ತಿಗೆ ನಿಫ್ಟಿ 50 ಬಂದು 26,000 ಆಗಿರೋದು. ಸೊ ನಿಫ್ಟಿ 50 26,000 25,000 24,000 ಆಗಿದೆ ಅಂತ ಏನ್ ನಂಬರ್ ನೀವೆಲ್ಲ ಕಡೆ ನೋಡ್ತೀರಾ ಆ ನಂಬರ್ ಬಂದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಬೇಸ್ ಮಾರ್ಕೆಟ್ ಕ್ಯಾಪ್ ಇಂಟು 1000. ಸೊ ಅದರಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು ಆ ನಿಫ್ಟಿ 50 ಲಿಸ್ಟ್ ಅಲ್ಲಿರೋ 50 ಕಂಪನೀಸ್ ಅಂದ್ರೆ 50 ಕಂಪನೀಸ್ ನ ಪ್ರತಿಯೊಂದು ಕಂಪನೀಸ್ದು ಫ್ರೀ ಫ್ಲೋಟಿಂಗ್ ಮಾರ್ಕೆಟ್ ಕ್ಯಾಪ್ ಮಾತ್ರ ತಗೊಂಡು ಈ ನಂಬರ್ ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಸೊ ಇವಾಗ ನಿಫ್ಟಿ 50 ಅನ್ನೋ ಇಂಡೆಕ್ಸ್ ನ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನೋಡಾಯ್ತು. ಬಟ್ ಆದ್ರೆ ನೀವು ಈ ತರ ಒಂದು ಇಂಡೆಕ್ಸ್ ನಂಬರ್ ಯಾಕಪ್ಪ ಬೇಕು, ಏನಕ್ಕೆ ನಾವು ಈ ತರ ಒಂದು ಇಂಡೆಕ್ಸ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬೆಂಚ್ ಮಾರ್ಕಿಂಗ್ ಅಂತ ಅಂದ್ರೆ ಏನು ಅಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು ಒಬ್ರು ಇನ್ವೆಸ್ಟರ್ ನೀವು ಯಾವ್ದಾನ ಕಂಪನಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಓವರ್ ಆಲ್ ಮಾರ್ಕೆಟ್ ಹೇಗೆ ನಡೀತಿದೆ ಅನ್ನೋದನ್ನ ನಿಫ್ಟಿ 50 ಇಂಡಿಕೇಟ್ ಮಾಡೋದು. ಈ ತರ ಒಂದು ನಂಬರ್ ನಾವೇನ್ ಕ್ರಿಯೇಟ್ ಮಾಡಿದೀವಿ ಇಲ್ಲ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಇದು ಓವರ್ ಆಲ್
ಮಾರ್ಕೆಟ್ ಎಲ್ಲ ಕಂಪನೀಸ್ ಎಲ್ಲ ಸೆಕ್ಟರ್ಸ್ ಸೇರಿ ಹೇಗೆ ಪ್ರೋಗ್ರೆಸ್ ಆಗ್ತಿದೆ, ಇಲ್ಲಿ ಎಷ್ಟು ರಿಟರ್ನ್ಸ್ ಕೊಡ್ತಾ ಇದೆ ಅನ್ನೋದನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಅದು 11%, 12%, 13% ಬರ್ತಿದೆ ಅಂತ ಅನ್ಕೊಂಡ್ರೆ, ನಾನು ನಿಫ್ಟಿ 50 ಕಂಪನೀಸ್ ಬಿಟ್ಟು ನಾನು ಹೇಳಿದಂಗೆ ಇನ್ನೂ ಸಾವಿರಾರು ಕಂಪನೀಸ್ಗಳು, ಬೇರೆ ಬೇರೆ ಕಂಪನೀಸ್ಗಳು ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ನೀವು ನಾನು ಹೋಗ್ಬಿಟ್ಟು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡು ನೀವು ಬೇರೆ ಬೇರೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೊಂದು ರೆಫರೆನ್ಸ್ ನಂಬರ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಬೇರೆ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದೀನಿ ಇವತ್ತು, ಬಟ್ ಆದ್ರೆ ನಿಫ್ಟಿ 50 ಟಾಪ್ 50 ಕಂಪನೀಸ್ ಏನಿದೆ ಅದು ಎಲ್ಲದರದ್ದು ಸೇರಿ ಒಂದು ಅಂದಾಜು ನನಗೆ 100% ರಿಟರ್ನ್ಸ್ ಬಂದಿದೆ ಈ ವರ್ಷ ಅಂತ ಅನ್ಕೊಂಡ್ರೆ, ನೀವು ಬೇರೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಇದೆಲ್ಲ ಬಿಟ್ಟು ಬೇರೆ ಕಂಪನಿಯಲ್ಲಿ ರಿಸರ್ಚ್ ಮಾಡಿ ಆ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನೀವು ಎಫರ್ಟ್ ಆಗ್ತಾ ಇದೆಯಾ ರಿಸರ್ಚ್ ಮಾಡೋದಕ್ಕೆ, ಅದಾದ್ಮೇಲೆ ಕಂಪನಿಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ನೀವು ಇಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಫ್ಟಿ 50 100% ರಿಟರ್ನ್ ಬರ್ತಿತ್ತು. ಬಟ್ ನೀವು ಈ ಬೇರೆ ಕಡೆ ಮಾಡೋ ಇನ್ವೆಸ್ಟ್ಮೆಂಟ್ ಇಂದ ನೀವು ಮಿನಿಮಮ್ 100% ಹೆಚ್ಚು ರಿಟರ್ನ್ಸ್ ಬಂದ್ರೆ ಮಾತ್ರ ನೀವು ಆಕ್ಚುಲಿ ಏನ್ ರಿಸರ್ಚ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಯೂಸ್ಫುಲ್ ಅಂತ ಅನ್ಸೋದು. ಬಟ್ ಇನ್ ಕೇಸ್ ನಿಫ್ಟಿ 50 ಅಲ್ಲಿರೋ ಟೋಟಲ್ ಟಾಪ್ 50 ಕಂಪನೀಸ್ ಬಂದು 12%, 13% ರಿಟರ್ನ್ಸ್ ಕೊಡ್ತಾ ಇದೆ, ಬಟ್ ನಾನು ಬೇರೆ ಯಾವುದೋ ಕಂಪನಿಯಲ್ಲಿ ತಗೊಂಡೋಗಿ ನಾನು ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಟ್ ಅದು ನನಗೆ ಬರೀ ಆ ವರ್ಷ 10% ಮಾತ್ರ ಕೊಡ್ತಾ ಇದೆ, ಇಲ್ಲ ನಾನು 5 ವರ್ಷ ಇನ್ವೆಸ್ಟ್ ಮಾಡಿದ್ದೆ, ಪ್ರತಿ ವರ್ಷನೂ ಬರೀ 10% ಅಲ್ಲಿ ಮಾತ್ರ ಗ್ರೋ ಆಗ್ತಿದೆ ಅಂತ ಅನ್ಕೊಂಡ್ರೆ, ನಿಫ್ಟಿ 50 ನಂಬರ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಇದು ಪ್ರತಿ ವರ್ಷ 12% ಇಲ್ಲ 100% ಇಂದ ಗ್ರೋ ಆಗಿದೆ, ಬಟ್ ಆದ್ರೆ ನಾನು ಮಾಡಿರೋ ಇನ್ವೆಸ್ಟ್ಮೆಂಟ್ ಬಂದು 10% ಮಾತ್ರ ಗ್ರೋ ಆಗಿದೆ ಅನ್ನೋ ಈ ತರ ಕಂಪ್ಯಾರಿಸನ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅದನ್ನ ಒಂದು ಇಂಡೆಕ್ಸ್ ನಂಬರ್ ಇರೋದ್ರಿಂದ. ಅದು ಬಿಟ್ರೆ ನಾನು ಅವಾಗಲೇ ಹೇಳ್ದಂಗೆ ಆರ್ಥಿಕತೆ ಹೇಗೆ ಮುಂದುವರಿತಿದೆ ಅಂತ ತೂಕ ಹಾಕೋದಕ್ಕೋಸ್ಕರ ಕೂಡ ಒಂದು ಇಂಡೆಕ್ಸ್ ನಂಬರ್ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಯಾರೇ ಆಗಲಿ ಈ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಇಲ್ಲ ಯಾವುದೇ ದೇಶದ ಸ್ಟಾಕ್ ಮಾರ್ಕೆಟ್ ಹೇಗೆ ನಡೀತಿದೆ ಅಂತ ನೋಡಬೇಕು ಅಂತಂದ್ರೆ, ಬರೀ ಆ ದೇಶದ ಸ್ಟಾಕ್ ಮಾರ್ಕೆಟಲ್ಲಿ ಟಾಪ್ ಸ್ಟಾಕ್ಸ್ ತಗೊಂಡು ಏನು ಈ ತರ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ಬರೀ ಆ ಇಂಡೆಕ್ಸ್ ನಂಬರ್ ನೋಡಿದ್ರೆ ಸಾಕು. ಸೊ ಇಂಡಿಯಾದಲ್ಲಿ 2 ಇಂಡೆಕ್ಸ್ ಇದೆ, ಇದೇ ತರ ಹಲವಾರು ಇಂಡೆಕ್ಸ್ಗಳು ಇದಾವೆ, ಬಟ್ ಆದ್ರೆ ಮೇನ್ ಆಗಿ ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಅನ್ನೋ ಇಂಡೆಕ್ಸ್ ನಂಬರ್ ಇದೆ. ನೀವು ಇದರ ನಿಫ್ಟಿ 50 ಇಲ್ಲ ಸೆನ್ಸೆಕ್ಸ್ ಅನ್ನು ನೋಡಿದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹೇಗೆ ನಡೀತಿದೆ, ಇವತ್ತು 25,000 ಇದೆ, ನೀವು ಮುಂದಿನ ವರ್ಷ 26,000 ಆಗಿದೆ ಅಂತಂದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಂದು ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಅನ್ನೋ ತರ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಅದು ಬಿಟ್ಟರೆ ನಾನು ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾವುದಾದ್ರೂ ಮ್ಯೂಚುವಲ್ ಫಂಡ್ಸ್ ಅವರು ನಿಫ್ಟಿ 50 ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಫಂಡ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ನಿಫ್ಟಿ 50 ಲಿಸ್ಟ್ ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಬಟ್ ಅದು ಬಿಟ್ರೆ ಮಾರ್ಕೆಟ್ ಎಷ್ಟು ಏರುಪೇರು ಆಗ್ತಿದೆ ಅನ್ನೋದನ್ನ ಅಳೆಯೋದಕ್ಕೋಸ್ಕರ ಕೂಡ ಈ ತರ ಇಂಡೆಕ್ಸ್ ನಂಬರ್ಗಳು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ಅಂದ್ರೆ ವಾಲಿಟಿಲಿಟಿ ಅಂತ ಕರಿತೀವಿ ಸ್ಟಾಕ್ ಮಾರ್ಕೆಟ್ ಟರ್ಮ್ಸ್ ಅಲ್ಲಿ, ವಾಲಿಟಿಲಿಟಿ ಮೆಜರ್ ಮಾಡೋದಕ್ಕೋಸ್ಕರ ಇಂಡೆಕ್ಸ್ ನಂಬರ್ಗಳು ಸಿಕ್ಕಾಪಟ್ಟೆ ಯೂಸ್ ಆಗ್ತವೆ. ಬಟ್ ಇಂಡೆಕ್ಸ್ ಅನ್ನೋದು ಏನೇನಿಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಬಟ್ ಆದ್ರೆ ಇವಾಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಸೊ ಇಂಡೆಕ್ಸ್ ಅಲ್ಲಿ ಇವಾಗ ನಿಫ್ಟಿ 50 ಇಂಡೆಕ್ಸ್ ತಗೊಂಡ್ರೆ ನಾವು ಟಾಪ್ 50 ಸ್ಟಾಕ್ಸ್ ಏನಿದೆ ಇದು ಯಾವಾಗ್ಲೂ ಫಿಕ್ಸ್ಡ್ ಸ್ಟಾಕ್ಸ್ ಇಲ್ಲ, ಈ ಸ್ಟಾಕ್ ಲಿಸ್ಟ್ ಬಂದು ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತಾ ಅಂತ. ಅಂದ್ರೆ ನಾವು ನೋಡಿದಂಗೆ ನಿಫ್ಟಿ 50 50 ಸ್ಟಾಕ್ ಲಿಸ್ಟ್ ಏನಿದೆ ಈ ಪ್ರತಿಯೊಂದು ಸ್ಟಾಕ್ ಶೇರ್ ಪ್ರೈಸ್ ಗಳು ದಿನ ಚೇಂಜ್ ಆಗ್ತಾನೆ ಇರ್ತವೆ. ಈ ತರ ಚೇಂಜ್ ಆಗ್ತಾ ಇರಬೇಕಾದ್ರೆ ಬೇರೆ ಸ್ಟಾಕ್ ಗಳದ್ದು ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗ್ತವೆ, ಈ ಟಾಪ್ 50 ಲಿಸ್ಟ್ ಅಲ್ಲಿರೋ ಮಾರ್ಕೆಟ್ ಕ್ಯಾಪ್ ಗಳು ಬಂದು ಕಡಿಮೆ ಆಗ್ತವೆ, ಈ ತರ ಚೇಂಜಸ್ ಆಗ್ತಾನೆ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಅದರಿಂದ ಈ ಟಾಪ್ 50 ಅಲ್ಲಿ ಇಲ್ಲದೆ ಇರೋ ಸ್ಟಾಕ್ಸ್ ಗಳು ಟಾಪ್ 50 ಗೆ ಬರಬೇಕು ಅನ್ನೋ ತರ ಮಾರ್ಕೆಟ್ ಕ್ಯಾಪ್ ಅದು ಇನ್ಕ್ರೀಸ್ ಆಯ್ತು, ಇಲ್ಲ ಇವಾಗ ಅದು ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ NSE ಅವರು ನಿಫ್ಟಿ 50 ನ ವರ್ಷಕ್ಕೆ 2 ಸತಿ ರೀಬ್ಯಾಲೆನ್ಸ್ ಮಾಡ್ತಾರೆ. ಸೊ ಇವಾಗ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ ಟಾಪಿಕ್ ಏನು ಅಂತಂದ್ರೆ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಂತ. ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಪ್ರತಿ ಸ್ಟಾಕ್ಸ್ ದಿನ ಚೇಂಜ್ ಆಗ್ತಾ ಇರ್ತವೆ. ಸೊ ಈ ತರ ಚೇಂಜ್ ಆಗ್ತಿದ್ದಾಗ ನಾವು ಈ ನಿಫ್ಟಿ 50 ಅಲ್ಲಿ ಟಾಪ್ 50 ಸ್ಟಾಕ್ಸ್ ಏನಿದೆ ಅದರಲ್ಲಿ ಕೆಲವೊಂದು ಸ್ಟಾಕ್ಸ್ ಗಳು ಪ್ರೈಸ್ ಬಂದು ಕಡಿಮೆ ಆಗ್ಬೋದು, ಕೆಲವೊಂದು ಸ್ಟಾಕ್ಸ್ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗ್ಬೋದು. ಈ ಟಾಪ್ 50 ಲಿಸ್ಟ್ ಅಲ್ಲಿ ಇಲ್ಲದೆ ಇರೋ ಕಂಪನೀಸ್ ಕೂಡ ಸ್ಟಾಕ್ ಪ್ರೈಸ್ ಜಾಸ್ತಿ ಆದಾಗ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿ ಆ ಟಾಪ್ 50 ಲಿಸ್ಟ್ ಅಲ್ಲಿ ಎಂಟರ್ ಆಗೋ ಚಾನ್ಸಸ್ ಇದಾವೆ. ಬಟ್ ಆದ್ರೆ ಇವಾಗ ಯಾವ್ದಾನ ಟಾಪ್ 50 ಇರೋ ಕಂಪನೀಸ್ಗಳು ಮಾರ್ಕೆಟ್ ಕ್ಯಾಪ್ ಕಡಿಮೆ ಆಗಿ ಟಾಪ್ 50 ಇಲ್ಲದೆ ಇರೋ ಕಂಪನೀಸ್ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆದಾಗ ಈ ಕಡಿಮೆ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿನ ಇವಾಗ ಟಾಪ್ 50 ಲಿಸ್ಟ್ ಅಲ್ಲಿ ಹಾಕ್ಬೇಕು ಅಂತಂದ್ರೆ NSE ಅವರು ಅಪ್ಡೇಟ್ ಮಾಡಬೇಕು ಈ ಲಿಸ್ಟ್ ನ. ಸೊ NSE ಅವರು ಯಾವಾಗ ಈ ಲಿಸ್ಟ್ ನ ಅಪ್ಡೇಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಜನವರಿ 31ನೇ ತಾರೀಕು ಮತ್ತು ಜುಲೈ 31ನೇ ತಾರೀಕು ಪ್ರತಿ ವರ್ಷ ಈ 6 ತಿಂಗಳಿಗೆ ಒಂದ್ಸತಿ ನಿಫ್ಟಿ 50 ನ NSE ಅವರು ಅಪ್ಡೇಟ್ ಮಾಡ್ತಾರೆ. ಸೊ ಜನವರಿ 31ನೇ ತಾರೀಕು ಯಾವ್ಯಾವ ಕಂಪನಿಗಳು ಈ ಟಾಪ್ 50 ಮಾರ್ಕೆಟ್ ಕ್ಯಾಪ್ ಅಲ್ಲಿಂದ ಕೆಳಗಡೆ ಹೋಗಿದಾವೆ ಮತ್ತೆ ಬೇರೆ ಕಂಪನಿಗಳು ಯಾವುದು ಈ ಟಾಪ್ 50 ಮಾರ್ಕೆಟ್ ಕ್ಯಾಪ್ ಲಿಸ್ಟ್ ಅಲ್ಲಿ ಇರಲಿಲ್ಲ, ಸೊ ಮಾರ್ಕೆಟ್ ಕ್ಯಾಪ್ ಜಾಸ್ತಿಯಾಗಿ ಯಾವುದು ಈ ಟಾಪ್ 50 ಇವಾಗ ನಾವು ಸೇರಿಸಬೇಕು ಅನ್ನೋದನ್ನ ಜನವರಿ 31 ನೋಡಿ ಅದನ್ನ ಮಾರ್ಚ್ 31 ಅಂದ್ರೆ ಮಾರ್ಚ್ 31ನೇ ತಾರೀಕಿಂದ ಅಂದ್ರೆ 2 ತಿಂಗಳ ನಂತರದಿಂದ ಅದನ್ನ ಆ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ತರ ಜುಲೈ 31ನೇ ತಾರೀಕು ಒಂದ್ಸತಿ ನೋಡಿ ಮಾರ್ಕೆಟ್ ಕ್ಯಾಪ್ ನ ಪ್ರಕಾರ ಯಾವ್ದಾವ್ದು ಕೆಳಗಡೆ ಹೋಗಿದೆ, ಯಾವ್ದಾವ್ದು ಈ ಟಾಪ್ 50 ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನ ನೋಡಿ ಸೆಪ್ಟೆಂಬರ್ 30ನೇ ತಾರೀಕಿಂದ ಆ ಹೊಸ ಲಿಸ್ಟ್ ಅಪ್ಡೇಟ್ ಮಾಡಿರೋ ಲಿಸ್ಟ್ ನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ತರ ನಿಫ್ಟಿ 50
ಇಲ್ಲ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ನಿಫ್ಟಿ 50 ಇಂಡೆಕ್ಸ್ ನ ವರ್ಷಕ್ಕೆ 2 ಸತಿ ಅಪ್ಡೇಟ್ ಮಾಡ್ತಾರೆ. ಪ್ರತಿ 6 ತಿಂಗಳಿಗೊಂದ್ಸತಿ ಜಾನ್ವರಿ 31 ತಾರೀಕು ಮತ್ತೆ ಜುಲೈ 31 ತಾರೀಕು. ಬಟ್ ಆದ್ರೆ ನೀವು ಅದೇ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೋಡೋದಾದ್ರೆ ಜೂನ್ ಅಲ್ಲಿ ಒಂದ್ಸತಿ ಮತ್ತೆ ಡಿಸೆಂಬರ್ ಒಂದ್ಸತಿ ಮಾಡ್ತಾರೆ. ಈ ವಿಡಿಯೋಲಿ ಇಷ್ಟೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ನಾನು ಯಾವ್ದಾದ್ರು ನಿಫ್ಟಿ 50 ಇಲ್ಲ ಸೆನ್ಸೆಕ್ಸ್ ಗೆ ಸಂಬಂಧಪಟ್ಟ ಟಾಪಿಕ್ ನ ಯಾವ್ದಾದ್ರು ಮಿಸ್ ಮಾಡಿದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋಲಿ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಈ ವಿಡಿಯೋಲಿ ಮಾತಾಡಿದ ಎಲ್ಲಾ ಟಾಪಿಕ್ ಮತ್ತೆ ಕಾನ್ಸೆಪ್ಟ್ ಬಗ್ಗೆ ಡಾಕ್ಯುಮೆಂಟೇಶನ್ ಮತ್ತೆ ರೆಫರೆನ್ಸ್ ಮೆಟೀರಿಯಲ್ ನ ಒಂದು ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಹೋಗಿ ಈ ಎಲ್ಲಾ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಬಹುದು. ಸುಮಾರು ಯೂಟ್ಯೂಬ್ ಚಾನಲ್ಗಳಿದಾವೆ, ಮೇಲ್ಗಡೆ ಎಲ್ಲಾ ತರ ನಾಲೆಜ್ ಎಲ್ಲಾ ತರ ಟಾಪಿಕ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಆದ್ರೆ ನಾವಿವತ್ತು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಟ್ರೈ ಮಾಡಿದೀವಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಉಪಯೋಗ ಬಂದಿದ್ರೆ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಇಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂತಿದ್ದಾರೆ ಅವರೆಲ್ಲರ ಹತ್ರನೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಸಾಕಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ. ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್.